ವಿಶಿಷ್ಟ ರೀತಿಯ ಕಾರ್ಯಕ್ರಮ. ನಾವೆಲ್ಲರೂ ನುಡಿನಮನ ಸಲ್ಲಿಸಲೇಬೇಕಾದಂತ ಕಾರ್ಯಕ್ರಮ. ಡಾಕ್ಟರ್ ಮಾಧವ್ ಗಾಡಗೀಳ್ ಅವರ ಒಂದು ನುಡಿನಮನ ಕಾರ್ಯಕ್ರಮನ ಹಮ್ಮಿಕೊಂಡಿವಿ. ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕ ನಮ್ಮ ಕರ್ನಾಟಕದ ಖ್ಯಾತ ಅಂಕಣಕಾರರು, ಪರಿಸರವಾದಿಗಳು, ವಿಜ್ಞಾನದ ವಿಷಯನ್ನ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಒಂದು ಯುವ ಸಮುದಾಯಕ್ಕೆ ಮುಟ್ಟಿಸ್ತಕ್ಕಂತ ಶ್ರೀ ನಾಗೇಶ್ ಹೆಗಡೆ ಸರ್ ಅವ್ರನ್ನ ನಾವು ಇವತ್ತಿನ ಅತಿಥಿಗಳಾಗಿ ಇನ್ವೈಟ್ ಮಾಡೇವಿ. ಮೊಟ್ಟ ಮೊದಲಿಗೆ ನಾವು ನಾಗೇಶ್ ಹೆಗಡೆ ಸರ್ ಅವ್ರನ್ನ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಇನ್ನೋರ್ವ ಅತಿಥಿಗಳಾದಂತವರು PR ಶೇಷಗಿರಿ ರಾವ್ ಸರ್. ಇವರು ಕರ್ನಾಟಕದವರೇ, ಇಲ್ಲೇ ಪಾವಗಡದಲ್ಲಿ ಇರ್ತಾರ. ಸರ್ ಹಲವಾರು ಸಾಧನೆಗಳನ್ನು ಮಾಡಿದಾರ. ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮಾಧವ್ ಗಾಡಗೀಳ್ ಸರ್ ಅವರ ಶಿಷ್ಯರಂತೇಳಿನೇ ಕನ್ನಡದಲ್ಲಿ ಖ್ಯಾತಿಯನ್ನು ಪಡೆದಾರ. ವಿಶೇಷವಾಗಿ ಗಾಡಗೀಳ್ ಸರ್ ಅವರ ಪತ್ನಿ ಸುಲೋಚನಾ ಮೇಡಮ್ ಅವ್ರ ಜೊತೆ ಒಂದು 15 ವರ್ಷ ಕಾರ್ಯನಿರ್ವಹಿಸ್ಯಾರ. ಮಾಧವ್ ಗಾಡಗೀಳ್ ಸರ್ ಜೊತೆ 35 ವರ್ಷ ಸೇವೆ ಸಲ್ಲಿಸ್ಯಾರ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸ್ಯಾರ. ಅವರನ್ನು ಕೂಡ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ನಾನು ಮೊಟ್ಟ ಮೊದಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಡಾಕ್ಟರ್ ಮಾಧವ್ ಗಾಡಗೀಳ್ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಆನ್ಲೈನ್ ದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾಯಿನ್ ಆಗಿರ್ತಕ್ಕಂತ ಎಲ್ಲ ಯುವ ಸಮುದಾಯನ ಮತ್ತು ನಮ್ಮ ಬೆಂಬಲಿಗರನ್ನ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ಸ್ನೇಹಿತರೆ, ಮಾಧವ್ ಗಾಡಗೀಳ್ ಅವ್ರ ಬಗ್ಗೆ ನಾವು ಯುವಜನ ಸಂಘಟನೆ ಪ್ರತಿಯೊಬ್ಬರು ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು. ಅವ್ರಿಗೆ ನುಡಿನಮನ ಅಂದ್ರ ಇವತ್ತು ಇಡೀ ದೇಶಾದ್ಯಂತ ಯಾರು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದಾರ, ಅದು ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ಇವರನ್ನ ರನ್ ಮಾಡ್ತಕ್ಕಂತ ಇಡೀ ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಅಥವಾ ತಮ್ಮ ಲಾಭದ ಉದ್ದೇಶ ಇಟ್ಕೊಂಡು ಇಡೀ ಪರಿಸರನ ವಿನಾಶ ಮಾಡ್ತಕ್ಕಂಥದ್ದು ನಾವು ದೇಶವ್ಯಾಪ್ತಿ ನೋಡ್ತಾ ಇದ್ದೇವೆ. ಈ ಪರಿಸರ ವಿನಾಶ ಮಾಡ್ತಕ್ಕಂಥದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರ ಜೊತೆ, ಪರಿಸರವಾದಿಗಳ ಜೊತೆ, ಪರಿಸರ ತಜ್ಞರ ಜೊತೆ, ಪರಿಸರ ವಿಜ್ಞಾನಿಗಳು, ಲೇಖಕರು, ಇವರೆಲ್ಲರ ಜೊತೆ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸದಾ ನಿಲ್ತದ. ಇತ್ತೀಚಿನ ತಗೊಂಡ್ರೆ ನೀವು ಲಡಾಖ್ದಲ್ಲಿ ಏನೊಂದು ಲಡಾಖ್ ಪರಿಸರ ಉಳಿಬೇಕು ಅಂತ ಹೋರಾಟ ಮಾಡ್ತಕ್ಕಂಥವ್ರ ವಿರುದ್ಧ ಸರ್ಕಾರ ಕ್ರಮ ತಗೊಳ್ಳಾಗ ಅದನ್ನು ನಾವು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಖಂಡಿಸ್ತೇವೆ. ಹಾಗೇನೆ ರಾಜಸ್ಥಾನದ ಅರೋಳಿ ನಡೀತಕ್ಕಂತ ಏನೊಂದು ಕ್ಯಾಪಿಟಲಿಸ್ಟ್ ಗಳಿಗೆ ಅನುಮತಿ ಕೊಟ್ಟಿದ್ರು, ಇಡೀ ಅರೋಳಿ ಬೆಟ್ಟನ ಹಾಳು ಮಾಡ್ತಕ್ಕಂಥದಕ್ಕೇನೋ ಹುನ್ನಾರ ಮಾಡ್ತಿದ್ರು. ಅದ್ರ ವಿರುದ್ಧ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ರಾಜಸ್ಥಾನದ ಬಹಳ ದೊಡ್ಡ ಪ್ರಮಾಣ ಒಂದು ಪ್ರತಿಭಟನೆ ಚಳವಳಿನ ರೂಪಿಸಿದ್ದೇವೆ. ಅದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರ ಆಗಿರೋದ್ರಿಂದ ಹೋರಾಟ ಹಿಂಪಡೆದೇವೆ. ಕರ್ನಾಟಕದಲ್ಲಿ ಕೂಡ ಅದನ್ನ ಖಂಡಿಸಿ ನಾವು ಮೂವ್ಮೆಂಟ್ ಅನ್ನ ಲೀಡ್ ಮಾಡ್ತಾ ಇದೀವಿ. ಹಾಗೇನೆ ಕರ್ನಾಟಕದಲ್ಲಿ ತಗೊಂಡ್ರ ಏನು ಸಂಡೂರನ್ನ ದಕ್ಷಿಣ ಭಾರತದ ಕಾಶ್ಮೀರ ಕರೀತಾರ, ಅಲ್ಲಿನೂ ಕೂಡ ಅಲ್ಲಿ ಗಣಿ ಬಹಳ ದೊಡ್ಡ ಮಾಫಿಯಾ ಏನದ, ಬಳ್ಳಾರಿ ಒಳಗೆ ಗಣಿ ಮಾಫಿಯಾದವರು ಅದನ್ನ ಯಾವ ರೀತಿ ಸರ್ವನಾಶ ಮಾಡ್ಯಾರ. ಇದ್ರ ವಿರುದ್ಧ ನಮ್ಮ ಯುವಜನ ಸಂಘಟನೆ ಅಲ್ಲಿ ನಡೀತಕ್ಕಂತ ಗಣಿ ಬಾಧಿತರ ಹೋರಾಟ ಜೊತೆ ಸೇರ್ಕೊಂಡೇವಿ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರ ಸಂಕಿರಣಗಳಲ್ಲಿ, ಚಳುವಳಿಗಳಲ್ಲಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನಿರಂತರವಾಗಿ ಭಾಗವಹಿಸಿದ್ದೇವೆ. ಒಟ್ಟಾರೆ ಈ ಪರಿಸರ ಸಂರಕ್ಷಣೆ ಮಾಡತಕ್ಕಂತ ಕಾರ್ಯಚಟುವಟಿಕೆಗಳಲ್ಲಿ ಯುವಜನ ಸಂಘಟನೆ ನಾವು ತೊಡಗಿಸ್ಕೊಂಡಿದ್ದೇವೆ. ಸ್ನೇಹಿತರೆ, ಡಾಕ್ಟರ್ ಮಾಧವ್ ಗಾಡಗೀಳ್ ಅವರು ಇಡೀ ತಮ್ಮ 84 ವರ್ಷದ ಅವಧಿಯಲ್ಲಿ ಹಲವಾರು ರೀತಿಯಿಂದ ಕೇವಲ ಓರ್ವ ಪರಿಸರ ವಿಜ್ಞಾನಿ ಆಗಲ್ಲ, ಪರಿಸರ ವಿಜ್ಞಾನಿ, ಲೇಖಕರು, ಅಂಕಣಕಾರರು, ಸ್ವತಃ ಕವಿಗಳು, ಇಡೀ ಅವ್ರ ಜರ್ನಿಯನ್ನ ತಗೊಂಡಾಗ ಬೆಂಗಳೂರಲ್ಲಿ ಅವ್ರು 25 ವರ್ಷ ಇದ್ದಿದ್ದಾಗಿರ್ಬೋದು, ದೇಶದ ವಿವಿಧ ಭಾಗಗಳಲ್ಲಿ ಇದ್ದಾಗಿರ್ಬೋದು, ಅವ್ರು ಮಾಡಿರ್ತಕ್ಕಂತ ಸಾಧನೆಗಳನ್ನ ನಾವು ಕೇವಲ ಒಂದು ವೆಬಿನಾರ್ ಮೂಲಕ ತಿಳಿಸಕ್ ಸಾಧ್ಯ ಇಲ್ಲ. ನಾವು ಒಂದು ಯುವಜನ ಸಂಘಟನೆಯಿಂದ ಆ ವಿಷಯಗಳನ್ನು ತಿಳ್ಕೊಂಡು ನಾವು ಯುವ ಸಮೂಹದ ಮಧ್ಯದಲ್ಲಿ ಅವ್ರ ವಿಚಾರಗಳನ್ನು ಹರಡತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ಅವರ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡೇವಿ. ಅವರು ಸರ್ ಇಲ್ಲೇ ಬೆಂಗಳೂರಿನ IISc ಒಳಗ ಒಂದು ಸೆಂಟರ್ ಆಫ್ ಇಕೋಲಾಜಿಕಲ್ ಸೈನ್ಸ್ ಇದನ್ನ ಸ್ಥಾಪನೆ ಮಾಡಿದ್ರು. ಹಾಗೇನೆ 2011ರಲ್ಲಿ ಈ ಪಶ್ಚಿಮ ಘಟ್ಟಗಳ ಒಂದು ರಿಪೋರ್ಟ್ ಏನ್ ಬಂತು, ಅದರ ಬಗ್ಗೆ ಹಲವಾರು ಅಧ್ಯಯನ ಮಾಡಿ
ಒಂದು ವರದಿಯನ್ನ ಕೊಟ್ರು. ಪರಿಸರ ಸ್ನೇಹಿ ಆಗಿದ್ರು. ಯಾವತ್ತೂ ಅವರು ಅಭಿವೃದ್ಧಿ ವಿರೋಧಿಗಳಾಗಿರ್ಲಿಲ್ಲ. ಆದ್ರ ಇವರನ್ನ ನಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು, ಗುತ್ತಿಗೆದಾರರು, ಭ್ರಷ್ಟ ಜನಪ್ರತಿನಿಧಿಗಳು, ಅವರು ತಮಗೆ ಹೆಂಗ್ ಬೇಕು ಹಂಗೆ ವ್ಯಾಖ್ಯಾನ ಮಾಡಿದಾರ. ಈ ಮಾಧವ್ ಗಾಡ್ಗಿಲ್ ಸರ್ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಅವರು ಈ ಪರಿಸರ ವಿನಾಶ ಮಾಡೋದ್ರ ವಿರುದ್ಧ ಹೋರಾಟ ಮಾಡ್ತಿದ್ರು. ಈ ಪರಿಸರಗೋಸ್ಕರ ಅದರಲ್ಲಿ ವಿಶಿಷ್ಟವಾಗಿ ಈ ಬುಡಕಟ್ಟು ಜನಾಂಗ ಮತ್ತು ಯಾರು ಪರಿಸರ ಸಂರಕ್ಷಣೆ ಮಾಡ್ತಾರ ಅವ್ರ ಜೊತೆ ಬಹಳಷ್ಟು ಕಾರ್ಯನ ನಿರ್ವಹಿಸಿದಾರ. ಅವರು ಹಲವಾರು ಪ್ರಶಸ್ತಿಗಳನ್ನ ಪುರಸ್ಕೃತರಾಗಿದ್ದಾರ. ಪದ್ಮಭೂಷಣ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು. ಇದಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಕೊಡಮಾಡ್ತಕ್ಕಂತ ಪ್ರತಿಷ್ಠಿತ ಚಾಂಪಿಯನ್ ಆಫ್ ದಿ ಅರ್ತ್ ಆ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಮಾಧವ್ ಗಾಡ್ಗಿಲ್ ಸರ್ ಅವರನ್ನ ನಾವು ಇನ್ನೂ ಹೆಚ್ಚೆಚ್ಚು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದವರು. ಮತ್ತು ಕರ್ನಾಟಕದ ನಾನು ಪ್ರಾರಂಭದಲ್ಲಿ ಹೇಳಿದಾಗ ನಾಗೇಶ್ ಹೆಗಡೆ ಸರ್ ನಮ್ ಜೊತೆ, ನಮ್ಮ ಯುವಜನ ಸಂಘಟನೆ ಜೊತೆ ಯಾವತ್ತೂ ಕೂಡ ನಮಗ್ ಹಲವಾರು ವಿಷಯಗಳನ್ನ ಹಂಚ್ಕೊಳ್ತಾರ. ಲಾಸ್ಟ್ ಟೈಮ್ ಪಶ್ಚಿಮ ಘಟ್ಟಗಳ ಬಗ್ಗೆ ಸಂಬಂಧಪಟ್ಟಾಗ ಒಂದು ಆನ್ಲೈನ್ ವೆಬಿನಾರ್ ಮಾಡಿದೇವಿ. ಅವಾಗ ಕೂಡ ನಾಗೇಶ್ ಹೆಗಡೆ ಸರ್ ಬಂದ್ ನಮಗ ಸಮಗ್ರವಾಗಿ ಒಂದು ವಿಷಯ ಉಪನ್ಯಾಸ ಮಾಡಿದ್ರು. ಇವತ್ತು ಕೂಡ ನಾವು ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವ್ರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವು ಮೊಟ್ಟ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾದಂತ PR ಶೇಷಗಿರಿರಾವ್ ಸರ್ ಇವ್ರು ಮಾತಾಡಬೇಕು. ನಾನು ಆಗ್ಲೇ ಹೇಳಿದೆ, ಶೇಷಗಿರಿರಾವ್ ಸರ್ ಹಲವಾರು ರೀತಿಯ ಸಾಧನೆಗಳನ್ನು ಮಾಡಿದಾರೆ. ಅವರು ಇವತ್ತಿನ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನಾವು ವಿನಂತಿಸಿಕೊಡ್ತೀವಿ. ಮೊದಲನೇದು, ನಿಮ್ಮ ಸಂಸ್ಥೆ ಇದರಲ್ಲಿ 2 ಪದಗಳಿದೆ. ಒಂದು ಡೆಮೊಕ್ರೆಟಿಕ್, ಇನ್ನೊಂದು ಯೂತ್. ಇದು ಮಾಧವ್ಗೆ ಬಹಳ ಹತ್ತಿರವಾದ ವಿಷಯ. ಒಂದು ಡೆಮೋಕ್ರಸಿ ಮತ್ತು ಯೂತ್. ಹಾಗಾಗಿ ಅವರ ಮನಸ್ಸಿನಲ್ಲಿದ್ದ ಕೆಲವು ಅಪೂರ್ಣವಾದ ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಈ 15 ನಿಮಿಷದಲ್ಲಿ ಪ್ರಯತ್ನ ಪಡ್ತೇನೆ. ಏನಂದ್ರೆ, ಮಾಧವ್ಗೆ 83 ಅವರು ತೀರ್ ಹೋದಾಗ ಇನ್ನೊಂದು 5 ವರ್ಷ ಇದ್ದಿದ್ರೆ ಈ ವಿಜ್ಞಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಅವರು ಮಾಡೋದಕ್ಕೆ ಹೊರಟಿದ್ರು. ಹಿಂದೆ ಎಂದು ಬಹುಶಃ ನಾವು ಈ ಕ್ರಾಂತಿಯನ್ನ ಕಂಡಿಡ್ದಿರ್ಲಿಲ್ಲ. ಅವರು ಸುಮಾರು 60 ವರ್ಷ ಪಟ್ಟಿರ್ತಕ್ಕಂಥ ವಿಜ್ಞಾನದ ಸಂಶೋಧನೆಯನ್ನ ಅವರು ಹೇಳ್ತಾ ಇದ್ರು. ಅದರ 10 ಪಟ್ಟು ನಾನು ಹೆಚ್ಚು ಕೆಲಸವನ್ನ ಮುಂದಿನ 4-5 ವರ್ಷದಲ್ಲಿ ಮಾಡ್ತೀನಪ್ಪ ಅಂತ ಅವ್ರು ಹೊರಟಿದ್ರು. ಅದು ಹೇಗೆ ಮಾಡಬೇಕು ಅಂದ್ರೆ, ಅವ್ರೇನ್ ಹೇಳ್ತಾ ಇದ್ರು, ಅದರಲ್ಲಿ 2 ಮುಖ್ಯ ವಿಷಯಗಳಿತ್ತು. ಒಂದು, ಯೂತ್ ಜೊತೆ, ಯುವಕರ ಜೊತೆ ಕೆಲಸ ಮಾಡಬೇಕು. ಅದು ಪರ್ಟಿಕ್ಯುಲರ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ, ಸಣ್ಣ ಸಣ್ಣ ಟೌನ್ಗಳಲ್ಲಿ ಇರ್ತಕ್ಕಂಥ ಯೂತ್ ಜೊತೆ ಕೆಲಸ ಮಾಡಬೇಕು. ಎರಡನೇದು, ಇಡೀ ವಿಜ್ಞಾನವನ್ನ ನಾನು ಡೆಮೋಕ್ರಟೈಸ್ ಮಾಡಬೇಕು ಅಂತ, ಜನರಿಗೆ ಅದು ಸಿಗುವಂತೆ ಇರಬೇಕು ಅಂತ. ಅದ್ರ ಬಗ್ಗೆ ಅವರ ಬಹಳ ಸ್ಪಷ್ಟವಾದ ಒಂದು ಪ್ಲಾನ್ ನ ತಯಾರು ಮಾಡಿದ್ರು. ಆ ಪ್ಲಾನ್ ಅನ್ನ ಒಂದು ಲೇಖನದಾಗಿ ನಾವಿಬ್ರು ಬರೆಯಕ್ ಹೊರಟಿದ್ವಿ. ಆ ಪ್ರತಿ ನನ್ನ ಹತ್ರ ಇನ್ನ ಇದೆ. ನವೆಂಬರ್ 2025 ಇಬ್ರು ಬರೀತಾ ಇದ್ವಿ. ಅದು ಅಪೂರ್ಣವಾಗಿದೆ. ಅದನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ, ಯಾರು ನಮ್ಗೆ ಆಸಕ್ತಿ ಇದೆಯೋ ಅವರೆಲ್ಲರ ಸಹಕಾರದೊಂದಿಗೆ ಆ ಲೇಖನವನ್ನ ಪೂರ್ತಿಗೊಳಿಸಿ, ಮತ್ತೆ ಅವರ ಒಂದು ಆಸೆ ಇತ್ತಲ್ಲ, ಏನು ಅವರು ಮಾಡೋದಕ್ಕೆ ಹೊರಟಿದ್ರು, ಅದನ್ನ ನಾವು ಮುಂದುವರಿಸ್ಬೇಕು ಅಂತ ನನಗೆ ಬಹಳ ಒತ್ತಾಸೆ ಇದೆ. ಇದನ್ನ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲನೇದು, ಮಾಧವ್ ಗಾಡ್ಗಿಲ್ ಮನಸ್ಸಿನಲ್ಲಿ ಕಳೆದ ಒಂದು 4-5 ವರ್ಷದಿಂದ ಏನಿತ್ತು, ವಿಜ್ಞಾನವನ್ನ ಡೆಮೋಕ್ರಟೈಸ್ ಮಾಡುವುದು ಅಂದರೆ ಏನು. ಮೊದಲನೇ ವಿಷಯ, ನಿಮಗೆ ಗೊತ್ತಿರ್ಬೋದು, ಎಲ್ಲ ವಿಜ್ಞಾನವೂ ಸಹ ಇಂಗ್ಲಿಷ್ ಭಾಷೆಯಲ್ಲಿದೆ. ಕೇವಲ ಇಂಗ್ಲಿಷ್ ಬರದೇ ಇರೋದ್ರಿಂದ ಅಲ್ಲಿರುವ ಜ್ಞಾನ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಮತ್ತು ಅದಕ್ಕಿಂತ ದೊಡ್ಡ ವಿಷಯ ಅಂದ್ರೆ, ಜನಸಾಮಾನ್ಯರಲ್ಲಿರ್ತಕ್ಕಂಥ ಒಂದು ಸಾಗರದಷ್ಟು ದೊಡ್ಡ ಜ್ಞಾನ ವಿಜ್ಞಾನಕ್ಕೆ ದೊರಕ್ತಾ ಇಲ್ಲ. ಈ ಒಂದು ತಡೆಗೋಡೆ ಇದೆಯಲ್ಲ, ಈ ತಡೆಗೋಡೆಯನ್ನ
ಮಾಡಬಹುದು. ಯಾವುದರಿಂದ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ. ಈ ತಂತ್ರಜ್ಞಾನದಿಂದ ಬಹಳ ಸುಲಭವಾಗಿ, ಅದಕ್ಕೆ ನನ್ನ ಲ್ಯಾಪ್ಟಾಪೇ ಸಾಕು, ನಾವೀಗ ಮಾತಾಡ್ತಾ ಇರುವ ಲ್ಯಾಪ್ಟಾಪ್ ಸಾಕು. ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ನಿಂದ ನಾವು ಯಾವುದೇ ಭಾಷೆಯಲ್ಲಿರೋದು, ರೈಟಿಂಗ್ ಅಲ್ಲಿ ಆಗ್ಬೋದು ಅಥವಾ ಸ್ಪೀಚ್ ಆಗ್ಬೋದು, ಮಾತಾಗ್ಬೋದು, ನಾವು ಸಂಪೂರ್ಣವಾಗಿ ಭಾಷಾಂತರ ಮಾಡ್ಬೋದು. ಇವಾಗ ಏನಾಗುತ್ತೆ ಅಂದ್ರೆ ಬರೀ ಕನ್ನಡ ಒಂದಲ್ಲ, ಕೊಂಕಣಿ ತುಳುನಲ್ಲೂ ಕೂಡ ಇರ್ತಕ್ಕಂಥ ಜ್ಞಾನವನ್ನ ನಾವು ಇಂಗ್ಲಿಷ್ ಭಾಷೆಗೆ ಮಾಡ್ಬೋದು, ಇಂಗ್ಲಿಷ್ ಭಾಷೆಯಲ್ಲಿರೋದು ಆ ಭಾಷೆಗೆ ಭಾಷಾಂತರ ಮಾಡ್ಬೋದು. ಮತ್ತು ಯಾವುದೇ ರೀತಿಯ, ಅವಾಗ ಏನಾಗುತ್ತೆ, ಈ ಒಂದು ತಡೆಗೋಡೆ ಒಡೆದು ಹೋದ್ರೆ, ಒಂದು ನಾನು ಹೇಳಿದ್ನಲ್ಲ ಅವಾಗ್ಲೇ, ಒಂದು ಸಾಗರದಷ್ಟು ದೊಡ್ಡ ಜ್ಞಾನ, ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಜ್ಞಾನ ವಿಜ್ಞಾನಕ್ಕೆ ಬರುತ್ತೆ. ಅದು ಮೊದಲನೇ. ಇದರಿಂದ ಏನಾಗುತ್ತೆ, ಇವಾಗ ಉದಾಹರಣೆಗೆ ತಗೊಳ್ಳಿ, ಇದರಿಂದ ಏನಾಗುತ್ತೆ. ಈಗ ನೋಡಿ, ನಮ್ಮಲ್ಲಿಯ ಎಲ್ಲ ರೈತರಿಗೂ ಮಳೆಯ ಬಗ್ಗೆ ಬಹಳಷ್ಟು ಜ್ಞಾನ ಇದೆ. ನೀವೆಲ್ಲಾದ್ರೂ ಹೋಗಿ, ಉದಾಹರಣೆಗೆ ಯಾವ್ಯಾವ ನಕ್ಷತ್ರದಲ್ಲಿ ಎಷ್ಟು ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಕಡೆ ಮೋಡ ಇದ್ರೆ ಎಷ್ಟು ಮಳೆ ಬರುತ್ತೆ, ಯಾವ ಹೂವ ಬಿಟ್ರೆ ಎಷ್ಟು ಮಳೆ ಬರುತ್ತೆ, ಇದು ಎಲ್ಲ ನಿಮ್ಮೆಲ್ಲರ ಊರುಗಳಲ್ಲೂ ಅಪಾರವಾದ ಜ್ಞಾನವಿದೆ. ಈಗ ನಾವು ಅದು ಎಲ್ಲವನ್ನೂ ಸಹ ಮಳೆ ವಿಜ್ಞಾನಕ್ಕೆ ತಗೊಂಡು ಬರ್ಬೋದು. ಆಯ್ತಾ? ಇದು ಅವರ ಅನುಭವಿಕ ಜ್ಞಾನ, ಅನುಭವದಿಂದ ಬಂದಿರತಕ್ಕಂಥ ಜ್ಞಾನ, ಅಥವಾ ಪಾರಂಪರಿಕ ಜ್ಞಾನ, ಅವರು ತಾತ ಮುತ್ತಾತಂದ್ರ ಅಜ್ಜಂದ್ರು ಸಹ ಕೊಟ್ಟಿರ್ತಕ್ಕಂಥದ್ದು ಜ್ಞಾನ. ಇವೆರಡನ್ನೂ ಸಹ ನೀವು ವಿಜ್ಞಾನಕ್ಕೆ ತಗೊಂಡು ಬರ್ಬೋದು. ಇದು ಮೊದಲನೇ ಉದಾಹರಣೆ. ಎರಡನೇ ಉದಾಹರಣೆ ನೋಡಿ, ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಕುರಿ ಕಾಯುವವರಿಗೆ ಅವ್ರದೇ ಆದ ಅನೇಕ ಸಮಸ್ಯೆಗಳಿದೆ. ಅದರಲ್ಲಿ ಒಂದು ಉದಾಹರಣೆ ತಗೊಳ್ತೀನಿ. ಕುರಿ ಮರಿಗೆ, ಕುರಿಗಾರರ ಹಣ ಎಲ್ಲ ಇರುವುದು ಕುರಿ ಮರಿನಲ್ಲಿ. ಕುರಿ ಮರಿಗಳಿಗೆ ಬೇಸಿಗೆನಲ್ಲಿ ಬ್ಲೂ ಟಂಗ್ ಅಂತ, ಒಂದು ನೀಲಿ ನಾಲಿಗೆ ಅಂತ ಒಂದು ರೋಗ ಬರುತ್ತೆ. ಇದು ವೈರಸ್ ರೋಗ, ವೈರಸ್ ಸೋಂಕಿನಿಂದ ಬರುತ್ತೆ. ಅದು ಬಹಳ ಕಷ್ಟ. ಆದ್ರೆ ಕುರಿಗಾರರಿಗೆ ಗೊತ್ತಿದೆ ಯಾವಾಗ ಅದು ಹೆಚ್ಚಿಗೆ ಆಗುತ್ತೆ, ಯಾವಾಗ ಅದು ಕಡಿಮೆ ಆಗುತ್ತೆ ಅಂತ. ಸೊ ನಾನು ಗಾಡ್ಗೀಲ ಜೊತೆ ಇದನ್ನ ಕೆಲಸ ಮಾಡಿದಾಗ, ನವೆಂಬರ್ ಡಿಸೆಂಬರ್ ಅಲ್ಲಿ ಹೆಚ್ಚು ಮಳೆ ಬಂದಾಗ ಕೆಲವು ಜಾಗಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ನೀರು ನಿಂತು ಕೀಟ ಉತ್ಪತ್ತಿ ಆಗುತ್ತೆ. ಆ ಕೀಟದಿಂದ ಈ ವೈರಾಣು ಹರಡುತ್ತೆ. ಆ ಕೀಟದ ಜನಸಂಖ್ಯೆಯನ್ನ ನೋಡಿದ್ರೆ, ಪಾಪ್ಯುಲೇಷನ್ ನೋಡಿದ್ರೆ, ನಾವು ಬ್ಲೂ ಟಂಗು ಮುಂದೆ ಫೆಬ್ರವರಿ ಮಾರ್ಚ್ ಶಿವರಾತ್ರಿಯಿಂದ ಯುಗಾದಿವರೆಗೂ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಿಬಹುದು. ಇದು ಆ ಕುರಿಗಾರರಿಗೆ ಈ ಕೀಟದ ವಿಷಯ ಗೊತ್ತಿಲ್ಲ, ಆದ್ರೆ ಅವರೇ ನಮ್ಗೆ ಹೇಳಿದ್ದು, ನವೆಂಬರ್ ಡಿಸೆಂಬರ್ ಅಲ್ಲಿ ಮಳೆ ಬಂದ್ರೆ ಇದು ಶಿವರಾತ್ರಿಯಿಂದ ಯುಗಾದಿವರೆಗೂ ಇದು ಜಾಸ್ತಿ ಆಗುತ್ತೆ ಅಂತ. ಹೀಗೆ ಅವರ ಸುಳಿವುಗಳ ಜೊತೆ ನಾವು ವಿಜ್ಞಾನವನ್ನ ಸೇರಿಸಿದ್ರೆ ಅದ್ಭುತವಾದ ಸಂಶೋಧನೆಗಳು ಇದುವರೆಗೂ ನಮ್ಗೆ ಸಿಗದೆ ಇರ್ತಕ್ಕಂಥದ್ದು ಸಿಗುತ್ತೆ. ಇನ್ನ ಮುಂದೆ ನೋಡ್ಕೊಂಡ್ರೆ ಮಳೆ ಬೆಳೆಯ ಹೊಂದಾಣಿಕೆ ಹೇಗೆ, ಯಾವ ಮಳೆಯಲ್ಲಿ ಯಾವ ಬೆಳೆಯನ್ನ ಹಾಕಿದ್ರೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಇದು ಒಂದು ದೊಡ್ಡ ಜ್ಞಾನದ ಪರ್ವತ. ಇದು ಎಲ್ಲಾ ಭಾಗಗಳಲ್ಲೂ ಇದೆ. ಆಯ್ತಾ? ಹೇಗೆ ಇದನ್ನ ಸ್ವಲ್ಪ ಆಳವಾಗಿ ಹೇಳಬೇಕು ಅಂದ್ರೆ, ಉದಾಹರಣೆಗೆ ಸುರುಳಿ ಪೂಚಿ, ಲೀಫ್ ಮೈನರ್ ಅಂತ ಒಂದು ಕೀಟ ಇದೆ. ಅದು ಅನೇಕ ಬೆಳೆಗಳಿಗೆ ಬರುತ್ತೆ, ವಿಶೇಷವಾಗಿ ಶೇಂಗಾ, ಕಡಲೆಕಾಯಿಗೆ ಬರುತ್ತೆ. ಅದಕ್ಕೆ ನೀವು ಔಷಧ ಹೊಡಿಬೇಕಾಗಿಲ್ಲ. ಒಂದು ಹದ ಅಂದ್ರೆ 2 ಸೆಂಟಿಮೀಟರ್ ಮಳೆ ಬಂದ್ರೆ ಅದು ಸಂಪೂರ್ಣವಾಗಿ ಆ ಸುರುಳಿ ಪೂಚಿ ನಾಶ ಆಗುತ್ತೆ. ಸೊ ನಾವು ಈ ಲೀಫ್ ಮೈನರ್ಗೆ ಒಂದು 8,000 ರೂಪಾಯಿ ಖರ್ಚು ಮಾಡಿ ಔಷಧ ಹೊಡಿತಾರೆ. ಅದರ ಬದಲು ಮುಂದಿನ ಒಂದು 10-15 ದಿವಸದಲ್ಲಿ ಮಳೆ ಬರುವ ಸೂಚನೆ ಇದ್ರೆ ಔಷಧ ಹೊಡಿಬೇಕಾಗಿಲ್ಲ. ಏನಾಗುತ್ತೆ ಅಂದ್ರೆ, ಪರಿಸರದಲ್ಲಿ ಈ ಸುರುಳಿ ಪೂಚಿಯನ್ನು ತಿನ್ನುವಂತಹ ಫಂಗಸ್, ಶಿಲೀಂಧ್ರಗಳು ಉತ್ಪತ್ತಿಯಾಗಿ, ಮತ್ತೆ ಅವುಗಳನ್ನು ತೊಳುವಂತಹ ಸಣ್ಣ ಸಣ್ಣ ಕೀಟಗಳು ಉತ್ಪತ್ತಿಯಾಗಿ ಅದನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡುತ್ತೆ. ಈ ವಿಷಯ ಅಲ್ಲಿಯ ರೈತರಿಗೆ ಗೊತ್ತಿರದೇ ಇರ್ಬೋದು, ಆದ್ರೆ ಅವ್ರಿಗೆ ಗೊತ್ತು, ಒಂದು ಹದ ಮಳೆ ಬಂದ್ರೆ ತಾನಾಗಿ ತಾನು ಈ ರೋಗ ಕಡಿಮೆ ಆಗತ್ತೆ ಅಂತ.
ನಾವು ವಿಜ್ಞಾನ ಅದಕ್ಕೆ ಇದನ್ನು ಜೋಡಿಸ್ಬೇಕು. ಹೀಗೆ ಇವೆರಡು ಸಮ್ಮಿಳಿತವಾಗಿ ಕೆಲಸ ಮಾಡಿದರೆ ಬಹುಶಃ ನೀವು ಆ ರೈತರು ಮುಂದೆ ಮಳೆ ಬರುತ್ತೆ ಅಂದಾಗ 8-10 ದಿವಸದಲ್ಲಿ ಅವರು ಔಷಧ ಹೊಡಿಬೇಕಾಗಿಲ್ಲ, ಸುಮ್ಮನೆ ಇರ್ಬೋದು. ನಾನು ಈ ಉದಾಹರಣೆ ಏನಕ್ಕೆ ಹೇಳಿದೆ ಅಂದ್ರೆ, ಜನಸಾಮಾನ್ಯರ ಜ್ಞಾನ ಮತ್ತು ವಿಜ್ಞಾನ ಇವೆರಡು ಸಮ್ಮಿಳಿತಗೊಂಡರೆ ಅವರಿಗೆ ಬಹಳಷ್ಟು ಉಪಕಾರ ಆಗುವಂತಹ ಅನೇಕ ವಿಷಯಗಳು ನಾವು ದೊರಕುತ್ತೆ. ಇದು ವಿಜ್ಞಾನಕ್ಕೆ ಸಹ ಹೊಸದು. ಇವೆರಡನ್ನು ಜೋಡಿಸಿ ಬೆಸೆದು ಮುಂದೆ ಬಹಳ ಇಷ್ಟವಾದ ಕೆಲಸ. ನಾನು ಹೀಗೆ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇನೆ. ಅದೇ ತರಹ ಟ್ರೈಬಲ್ಸ್ ಆಗ್ಬೋದು ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂತಹ ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಕಾಡಿನ ಜೊತೆ ಒಡನಾಟ ಇಟ್ಕೊಂಡಿರೋ ಜನಗಳಿಗೆ ಔಷಧೀಯ ಸಸ್ಯಗಳ ಬಗ್ಗೆ ಮಹತ್ತರವಾದ ಜ್ಞಾನ ಇದೆ. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಹೀಗೆ 10 ಹಲವಾರು ವಿಷಯಗಳಲ್ಲಿ ಈಗ ನಾನು ಮುಂಚೆ ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಈ ಎಲ್ಲ ಜ್ಞಾನವನ್ನ ನೀವು ವಿಜ್ಞಾನದ ಜೊತೆ ಬೆಸೆದು ಅವರಿಗೆ ಉಪಯೋಗ ಆಗುವಂತಹ ನಾವು ಕೆಲಸಗಳನ್ನ ಮಾಡಬಹುದು. ಮತ್ತು ಇದು ಎಲ್ಲದನ್ನು ಸಹ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಬೋದು. ಇದು ಸರಿಯಾಗತ್ತಾ, ತಪ್ಪಾಗತ್ತಾ, ಈ ಜ್ಞಾನ ಸರಿಗಿದೆಯಾ, ತಪ್ಪಿದೆಯಾ, ಎಲ್ಲದನ್ನ ಮಾಡಿ ನೋಡ್ಬೋದು. ಇದು ಅವರು ಮಾಡೋದಕ್ಕೆ ಹೊರಟಿರುವ ಕೆಲಸ. ಇದು ಭಾರತಾದ್ಯಂತ ಇದನ್ನ ಮಾಡಬೇಕು ಅಂತ ಹೊರಟಿದ್ರು. ಇದು ಮೊದಲನೇದು. ಎರಡನೇದು, ಮಾಧವ್ ಅವ್ರಿಗೆ ಬಹಳ ಇಷ್ಟವಾಗಿದ್ದ ಇನ್ನೊಂದು ಕೆಲಸ ಅಂದ್ರೆ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್. ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಬಗ್ಗೆ ಮಾತಾಡುವಾಗ ಈಗಾಗಲೇ ಅದು ಕಾನೂನು ರೀತಿಯ ಎಲ್ಲ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಮಾಡಬೇಕು ಅಂತ ಒಂದು ಕಾನೂನಿದೆ, ಬಯೋಡೈವರ್ಸಿಟಿ ಆಕ್ಟ್ 2002 ಪ್ರಕಾರ. ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಮಾಡಿದ್ರು ಸಹ ಅಲ್ಲಿಯ ಜನಗಳಿಗೆ ಉಪಯೋಗ ಆಗೋದಿಲ್ಲ. ಅದು ಒಂದು ಸುಮ್ಮನೆ ಮಾಡಬೇಕು ಅಂತ ಕಾಟಾಚಾರಕ್ಕೆ ಮಾಡುವ ಒಂದು ಪ್ರಕ್ರಿಯೆ ಆಗ್ಬಿಟ್ಟಿದೆ. ಈ ಕಾಟಾಚಾರಕ್ಕೆ ಮಾಡೋದನ್ನ ಬಿಟ್ಟು ಮತ್ತೆ ಅದರಿಂದ ಯಾರು ಅದನ್ನ ಉಪಯೋಗಿಸ್ತಾ ಇಲ್ಲ. ಇದನ್ನ ಹೇಗೆ ನಾವು ಹೊಸ ರೀತಿಯಲ್ಲಿ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ಈಗ ನಾವು ಇದನ್ನ ನಾಗೇಶ್ ಹೆಗ್ಡೆ ಅವರು ಕೇಳಿದ್ರು, ಬಯೋಡೈವರ್ಸಿಟಿ ರಿಜಿಸ್ಟರ್ ಅಲ್ಲಿ ಏನಿದೆ, ಅಲ್ಲಿರುವ ಔಷಧೀಯ ಸಸ್ಯಗಳನ್ನ ಮಾಡೋದು, ಅಲ್ಲಿರುವ ಸಾಮಾನ್ಯ ಜನರ ಜ್ಞಾನವನ್ನ ದಾಖಲೆ ಮಾಡೋದು. ನಾಗೇಶ್ ಹೆಗ್ಡೆ ಅವರು ಒಂದು ಬಹಳ ಉಚಿತವಾದ, ಬಹಳ ರಿಲೆವೆಂಟ್ ಪ್ರಶ್ನೆ ಕೇಳಿದ್ರು. ಇದನ್ನೆಲ್ಲ ಏನಕ್ಕೆ ದಾಖಲೆ ಮಾಡ್ಬೇಕು? ನೀವೆಲ್ಲ ಬರ್ದಿಟ್ರೆ ಬೇರೆಯವ್ರು ಬಂದು ಅದನ್ನ ಕೊಳ್ಳೆ ಹೋಗ್ತಾರೆ, ಅದಕ್ಕೆ ರಕ್ಷಣೆ ಇಲ್ಲ. ನೀವು ಕಳ್ಳರಿಗೆ ಉಪಯೋಗ ಮಾಡ್ಕೊಟ್ಟಂಗೆ ಆಗುತ್ತೆ ಬಂದು ಕಳ್ತನ ಮಾಡೋದಕ್ಕೆ ಅಂತ. ಅವ್ರು ಹೇಳಿದ್ದು ಭಾಗಶಃ ಸರಿ. ಸೊ ಹಾಗಾಗಿ ಈ ರೀತಿ ಅಲ್ಲದೆ ಇದ್ರೆ ಬಯೋಡೈವರ್ಸಿಟಿ ರಿಜಿಸ್ಟರ್ನ ಹೊಸ ರೀತಿನಲ್ಲಿ ಹೇಗೆ ಅದಕ್ಕೆ ಹೊಸ ರೂಪ ಹೇಗೆ ಕೊಡ್ಬೇಕು, ಅದನ್ನ ರೀಇಮ್ಯಾಜಿನ್ ಹೇಗೆ ಮಾಡ್ಬೇಕು ಅಂತ ನಾವು ಯೋಚನೆಯಲ್ಲಿ ಏನಿತ್ತು ಅಂದ್ರೆ, ನೋಡಿ, ಬಯೋಡೈವರ್ಸಿಟಿ ರಿಜಿಸ್ಟರ್ನ ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಿದಾಗ ಏನಕ್ಕೆ ಮಾಡಬೇಕು? ಅಲ್ಲಿಯ ಸ್ಥಳೀಯ ಜನರಿಗೆ ಈ ಒಂದು ದಾಖಲಾತಿ ಇಂದ ಉಪಯೋಗ ಆಗ್ಬೇಕು. ಉದಾಹರಣೆಗೆ ಎಂತಹ ಉಪಯೋಗ ಆಗ್ಬೇಕು? ಮೊದಲನೇದು, ಈಗ ನೀವು ಮುಂಚೆ ಮಾತಾಡಿದ್ರಿ, ನನಗಿಂತ ಮುಂಚೆ ಮಾತಾಡಿದವರು, ಅನೇಕ ಜಾಗಗಳಲ್ಲಿ ಪೊಲ್ಯೂಷನ್ ಆಗತ್ತೆ. ಉದಾಹರಣೆಗೆ ಮೈನಿಂಗ್ ಇಂದ ಪೊಲ್ಯೂಷನ್ ಆಗ್ಬೋದು, ಮೈನಿಂಗ್ ಇಂದ ಗಾಳಿಯಲ್ಲಿ ಪೊಲ್ಯೂಷನ್ ಆಗ್ಬೋದು, ಅಥವಾ ನೀರಿಗೆ ಪೊಲ್ಯೂಷನ್ ಆಗ್ಬೋದು. ಅದರ ಲೆವೆಲ್ನ ರೆಕಾರ್ಡ್ ಮಾಡುವುದು, ಅದರ ಲೆವೆಲ್ನ ರೆಕಾರ್ಡ್ ಮಾಡೋದಕ್ಕೆ ತಂತ್ರಜ್ಞಾನದ ಅವಶ್ಯಕತೆ ಇದೆ, ಸೆನ್ಸರ್ಸ್ ಅವಶ್ಯಕತೆ ಇದೆ. ಆ ಸೆನ್ಸರ್ಸ್ ಈಗ ಸುಲಭವಾಗಿ ಸಿಗತ್ತೆ. ಸೊ ನೀವು ಇದಕ್ಕೆ ಆಸಕ್ತ ಇರ್ತಕ್ಕಂಥ ಸಂಸ್ಥೆಗಳಿದ್ದಾರೆ, ನೀವು ಆ ಸಂಸ್ಥೆಯ ಜೊತೆ ಕೈ ಜೋಡಿಸಿದರೆ ನೀವು ಈ ವೈಜ್ಞಾನಿಕವಾಗಿ ಅಲ್ಲಿ ಇರ್ತಕ್ಕಂತಹ ಗಾಳಿಯ ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ ಇವುಗಳನ್ನ ನೀವು ದಾಖಲೆ ಮಾಡಬಹುದು. ಇದು ಆ ಬಯೋಡೈವರ್ಸಿಟಿ ರಿಜಿಸ್ಟರ್ನ ಅದು ಒಂದು ಪುಸ್ತಕ ಅಲ್ಲದೆ ಅದು ಒಂದು ದಾಖಲಾತಿ, ಅಂದ್ರೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಡೇಟಾ ಬೇಸ್ ಆಗಿ ದಾಖಲಾತಿ ಆಗ್ಬೇಕು. ಇದು ಮೊದಲನೆಯದು. ಎರಡನೆಯದು, ಬರೀ ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂತಹ, ಇವಾಗ ಉದಾಹರಣೆಗೆ ನಾನೊಂದು ಹೇಳಿದೆ,
ಅಲ್ಲಿ ಕುರಿಗಾರರಿದ್ರೆ ಆ ಬ್ಲೂ ಟಂಗೆ ಆ ಕೀಟದ ಪಾಪ್ಯುಲೇಷನ್ ಎಷ್ಟಿದೆ ನವೆಂಬರ್ ಡಿಸೆಂಬರ್ ಅಲ್ಲಿ, ಅದರ ದಾಖಲಾತಿ ಇದ್ರಲ್ಲಿ ಆಗತ್ತೆ. ಅದರಿಂದ ನಮಗೆ ಮುಂದೆ ಆ ಊರಿನವ್ರಿಗೆ ಬ್ಲೂ ಟಂಗ್ ಬರುತ್ತೋ ಇಲ್ವೋ ಗೊತ್ತಾಗತ್ತೆ. ಹೀಗೆ ಈ ಬಯೋಡೈವರ್ಸಿಟಿ ರಿಜಿಸ್ಟರ್ಗೆ ಕೊಡುವ ಹೊಸ ರೂಪ ಏನಂದ್ರೆ, ಅಲ್ಲಿಯ ಜನರಿಗೆ ಉಪಯೋಗ ಆಗುವಂತಹ ಅಂಶಗಳನ್ನ ತಂತ್ರಜ್ಞಾನವನ್ನ ಉಪಯೋಗಿಸಿ, ಅಂದ್ರೆ ಸೆನ್ಸರ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿ ನೀವು ದಾಖಲಾತಿ ಮಾಡಬೇಕು. ಇದು ಪುಸ್ತಕದಲ್ಲಿ ಇರ್ಬೋದು, ಆದ್ರೆ ಬರೀ ಪುಸ್ತಕ ಒಂದೇ ಅಲ್ಲ, ಇದು ಒಂದು ಡೇಟಾಬೇಸ್ ಆಗಿ ರೂಪುಗೊಳ್ಳಬೇಕು, ಎಲೆಕ್ಟ್ರಾನಿಕ್ ಡೇಟಾಬೇಸ್ ಆಗಿ ರೂಪುಗೊಳ್ಳಬಹುದು. ಮತ್ತು ಈಗಿರುವ ಕನೆಕ್ಟಿವಿಟಿ ಮತ್ತು ಮೊಬೈಲ್ ತಂತ್ರಜ್ಞಾನದಲ್ಲಿ ಇದೆಲ್ಲವೂ ಸಹ ಸಾಧ್ಯ. ಇದು ಈ ಡೆಮಾಕ್ರಟೈಸಿಂಗ್ ಸೈನ್ಸ್, ಡೆಮಾಕ್ರಟೈಸಿಂಗ್ ಟೆಕ್ನಾಲಜಿಯ ಎರಡನೇ ಹೆಜ್ಜೆ. ಇದನ್ನ ಮಾಡೋದಕ್ಕೆ ಹೊರಟಿದ್ರು. ಇದನ್ನ ಕೆಲವು ಕಡೆ ಮಾದರಿಯಾಗಿ ಮಾಡಿ ಉಪಯೋಗಿಸ್ಬೇಕು, ಶುರು ಮಾಡಬೇಕು, ಮಾದರಿಗಳನ್ನ ರೆಡಿ ಮಾಡ್ಬೇಕು ಅಂತ ಹೊರಟಿದ್ವಿ. ಇದು ಅವರ ಇನ್ನೊಂದು ಮಹತ್ತರವಾದ ಆಸೆ. ಮೂರನೇದು, ಅವರು ಮಹಾರಾಷ್ಟ್ರದಲ್ಲಿ ಕುರಿಗಾರರ ಸಂಘಟನೆಯ ಜೊತೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಏನಿತ್ತು ಅಂದ್ರೆ, ಕುರಿಗಾರರಿಗೆ ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅವೇರ್ನೆಸ್ ಇಲ್ಲ. ಈಗ ಅವರಿಗೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಪ್ರಕಾರ ಮತ್ತು ಬೇರೆ ಬೇರೆ ಕಾನೂನಿನ ಪ್ರಕಾರ ಅವರಿಗೆ ಕುರಿಗಾರರಿಗೆ ಅವರು ವಲಸೆ ಹೋಗುವಾಗ ಅವರು ಹೋಗುವ ದಾರಿಗಳ ಬಗ್ಗೆ, ಅವ್ರು ಹೋಗುವ ದಾರಿಯಲ್ಲಿ ಅವ್ರಿಗೆ ಹಕ್ಕಿದೆ ಮತ್ತು ಅನೇಕ ಜಾಗಗಳಲ್ಲಿ ಮೇಯಿಸುವ ಹಕ್ಕಿದೆ. ಇದೆಲ್ಲವೂ ಸಹ ಕಾನೂನಿನ ಪ್ರಕಾರ ಅವರಿಗೆ ದೊರೆಯಬೇಕಾಗಿರುವುದು. ಈ ಒಂದು ಹಕ್ಕನ್ನ ಅವರು ಪಡಿಬೇಕು. ಹಾಗಾಗಿ ಕುರಿಗಾರರ ಜೊತೆ ಕೆಲಸ ಮಾಡಿ ಹೇಗೆ ಒಂದು ಕಾಡಿನಲ್ಲಿ ಹಕ್ಕಾಗ್ಬೋದು ಅಥವಾ ಬೇರೆ ಜಾಗಗಳಲ್ಲಿ ಹಾಕ್ಬೋದು, ಮುಖ್ಯವಾಗಿ ಅವರು ಓಡಾಡುವ ದಾರಿಗಳ ಹಕ್ಕು, ಈ ಹಕ್ಕುಗಳ ಜೊತೆ ನಾವು ಈ ರಿಜಿಸ್ಟರ್ ಮುಖಾಂತರ ಅವರ ಹಕ್ಕುಗಳನ್ನ ಅಲ್ಲಿ ದಾಖಲಿಸಿ ಅದು ಅವ್ರಿಗೆ ದೊರೆಯುವಂತೆ ಮಾಡುವುದು. ಯಾಕೆಂದ್ರೆ ದಾಖಲಾತಿ ಇಲ್ಲದೆ ಇದ್ರೆ ನಿಮಗೆ ಈ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಕ್ ಆಗೋದಿಲ್ಲ. ಇದು ಆ ಎವಿಡೆನ್ಸ್ ನ ಬಯೋಡೈವರ್ಸಿಟಿ ರಿಜಿಸ್ಟರ್ ಕ್ರಿಯೇಟ್ ಮಾಡುತ್ತೆ. ಹೀಗೆ ನಾನು ಈ ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ. ಈಗ ನಾನು ಇಲ್ಲಿ ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ, ಆದ್ರೆ ಇದಕ್ಕೆ ನಾವು ಹುಡುಕಿದ ಮುಂದಿನ ಹೆಜ್ಜೆ ಏನಂದ್ರೆ, ಕೆಲವು ಬಯೋಡೈವರ್ಸಿಟಿ ರಿಜಿಸ್ಟರ್ಗಳನ್ನ, ಈ ದಾಖಲಾತಿ ಪುಸ್ತಕಗಳನ್ನ ನಾವು ಮಾದರಿ, ಪರ್ಟಿಕ್ಯುಲರ್ಲಿ ನಾವು ಬೆಟ್ಟದ ಸೀಮೆಯಲ್ಲಾಗ್ಬೋದು, ಬಯಲು ಸೀಮೆಯಲ್ಲಾಗ್ಬೋದು, ಎರೆ ಭೂಮಿಯಲ್ಲಾಗ್ಬೋದು, ಅಥವಾ ಕೆಂಪು ಮಣ್ಣಿನ ಭೂಮಿಯಲ್ಲಾಗ್ಬೋದು, ಹೀಗೆ ಬೇರೆ ಬೇರೆ ಪರಿಸರದ ಸೆಟ್ಟಿಂಗ್ ನಲ್ಲಿ ಇವುಗಳನ್ನ ಒಂದು ದಾಖಲಾತಿ ಮಾಡಿ, ಇದು ಮುಂದೆ ಹೇಗೆ ಅಲ್ಲಿಯ ಸ್ಥಳೀಯರಿಗೆ ಉಪಯೋಗ ಆಗತ್ತೆ, ಇದಕ್ಕೆ ತಂತ್ರಜ್ಞಾನ ಏನು ಬೇಕು, ದಾಖಲಾತಿಯ ಪ್ರೊಸೀಜರ್ ಏನು, ಮತ್ತೆ ಇದಕ್ಕೆ ಕಾನೂನಿನ ಚೌಕಟ್ಟೇನು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾಡೋಣ ಅಂತ ಹೊರಟಿದ್ವಿ. ಬಹುಶಃ ನಿಮ್ಮಲ್ಲಿ ಇದರಲ್ಲಿ ಆಸಕ್ತಿ ಇದ್ದವರಿಗೆ ನಮ್ಮ ಜೊತೆ ಕೈ ಜೋಡಿಸಿ ನಾವು ಮತ್ತು ನನ್ನ ಕೆಲವು ಸ್ನೇಹಿತರು ಇದನ್ನ ಮುಂದುವರಿಸೋಣ ಅಂತ ಹೊರಟಿದ್ದೇವೆ. ಇಷ್ಟು ಹೇಳಿ ಈ ನಿಮ್ಮೆಲ್ಲರಿಗೂ ಮತ್ತೆ ನಮಸ್ಕಾರ ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ ಸರ್. ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ವಿಷಯಗಳನ್ನ ನಮ್ಮ ಎಲ್ಲರಿಗೂ ಒದಗಿಸಿಕೊಟ್ರೆ. ಮತ್ತೊಮ್ಮೆ AIDY ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ಡಾಕ್ಟರ್ ಶೇಷಗಿರಿರಾವ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಇವತ್ತಿನ ಡಾಕ್ಟರ್ ಮಾಧವ್ ಗಾಡಿಗಳವ್ರ ನುಡಿನಮನ ಕಾರ್ಯಕ್ರಮದ ನಮ್ಮ ಅತಿಥಿಗಳು, ಪರಿಸರವಾದಿಗಳು, ಅಂಕಣಕಾರರು, ಲೇಖಕರು ಆದಂತ ಶ್ರೀ ನಾಗೇಶ್ ಹೆಗಡೆ ಸರ್ ಅವರು ಡಾಕ್ಟರ್ ಮಾಧವ್ ಗಾಡಿಗಳವ್ರದ್ದು ಪಶ್ಚಿಮ ಘಟ್ಟಗಳದು ಈ ಒಂದು ಕುರಿತು ಮಾತಾಡಬೇಕು ಅಂತ ಹೇಳಿ AIDY ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇಂದ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಶೇಷಗಿರಿರಾವ್ ಇನ್ನೊಂದು ಅರ್ಧ ಗಂಟೆನೂ ಮಾತಾಡ್ಬೋದಿತ್ತು. ಅವರಲ್ಲಿ ಎಷ್ಟು ಮಾಹಿತಿ ಸಂಗ್ರಹ ಇದೆ ಅಂದ್ರೆ, ಕೇವಲ ಡಾಕ್ಟರ್ ಗಾಡ್ಗೀಳ್ ದಂಪತಿ ಬಗ್ಗೆ ಅಷ್ಟೇ ಅಲ್ಲ, ಇಡೀ ಜೀವ ಪರಿಸರದ ಬಗ್ಗೆ, ಜನರಿಗೆ ಸಂಬಂಧಿಸಿದಂತ ವಿಜ್ಞಾನದ ಬಗ್ಗೆ ತುಂಬಾ ನಾನು ಅವರು ಇದು 4ನೇದಲ್ವಾ ಡಾಕ್ಟರ್ ಶೇಷಗಿರಿರಾವ್ರೆ ನಾವು ಒಟ್ಟಾಗಿ ನುಡಿನಮನ ಮಾಡ್ತಾ ಇರೋದು. ಈ 4ರಲ್ಲೂ ಕೂಡ ಅವರು ಗಾಡ್ಗೀಳರ ಬೇರೆ ಬೇರೆ ಆಯಾಮಗಳನ್ನಷ್ಟು ಚರ್ಚೆ ಮಾಡಿದ್ದಾರೆ. ನಾನು ಒಂದು ರಿಪೀಟ್ ಮಾಡಿಲ್ಲ ಅವರು. ಅದು ಅದ್ಭುತ ನಾಲೆಜ್. ನಾವು ಪ್ಲಾನ್ ಮಾಡ್ತಾ ಇದೀವಿ
ಗಾಡ್ಗಿಲ್ ನೆನಪು ಅಂತ ಹೇಳಿ ಒಂದು ಪುಸ್ತಕ. ದಯವಿಟ್ಟು ಶೇಷಗಿರಿ ರಾವ್ ನೀವು 4 ಚಾಪ್ಟರ್ ಬರೀಬೇಕು. ನಾವೆಲ್ಲ ಒಂದೊಂದೇ ಚಾಪ್ಟರ್ ಬರೀತೀವಿ. ಆರಂಭದಲ್ಲಿ ಡಾಕ್ಟರ್ ಶೇಷಗಿರಿ ರಾವ್ ಅವರು ಈ ಪ್ರಜಾಸತ್ತಾತ್ಮಕ ಮತ್ತು ಯುವ ಜನರನ್ನು ಸೇರಿಸಿ ಹೇಗೆ ಕೆಲಸ ನಡೀತಾ ಇದೆ, ಮಾಧವ್ ಗಾಡ್ಗೀಳ್ರು ಹೇಗೆ ಅದರ ರೂವಾರಿ ಆಗಿದ್ರು, ಮಾದರಿಯನ್ನು ತೋರಿಸ್ಕೊಟ್ರು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನೇ ಒಂಚೂರು ವಿಸ್ತರಣೆ ಮಾಡಿಕೊಂಡು ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಊರಲ್ಲಿ ಒಂದು ಕೆರೆ ಇದೆ ಅನ್ಕೊಳ್ಳಿ. ಆ ಕೆರೆ ಬಗ್ಗೆ ಸಂಶೋಧನೆ ಮಾಡಬೇಕು. ಯಾಕಂದ್ರೆ ಕೆರೆ ಒಣಗ್ತಾ ಇದೆ ಅಥವಾ ಮಳೆಗಾಲ ಬಂದಾಗ ತುಂಬಾ ಜಾಸ್ತಿ ನೀರು ಬರುತ್ತೆ. ಹಾಗಿದ್ದಾಗ ಒಂದು ಪ್ರಾಜೆಕ್ಟ್ ತಗೋತಾರೆ, ಯಾವುದೋ ಒಂದು ವಿಜ್ಞಾನ ಮಂದಿರದವ್ರ ಸಂಸ್ಥೆ. ಒಬ್ಬ ವಿಜ್ಞಾನಿ, ಪರಿಸರ ವಿಜ್ಞಾನಿ ಬರ್ತಾನೆ. ಅಲ್ಲಿ 2 ದಿವಸ ಮಟ್ಟಿಗೆ ಬರ್ತಾನೆ. ಒಂದು ಬೋಟ್ ಇರುತ್ತೆ. ಆ ಬೋಟ್ ನಲ್ಲಿ ಕೆರೆಯ ಆಳ ಅಳಿಯೋ ಮೀಟರ್ ಇರುತ್ತೆ, ಕೆರೆಯ ಸಲಿನಿಟಿ, ಉಪ್ಪಿನಾಂಶ ಎಷ್ಟಿರುತ್ತೆ ಅನ್ನೋದು ಅಳಿತಾರೆ, ಟೆಂಪರೇಚರ್ ಅಳಿತಾರೆ. ಆಮೇಲೆ ಅಲ್ಲಿ ಹೂಳು ಎಷ್ಟು ತುಂಬಿಕೊಂಡಿದೆ ಅದನ್ನ ನೋಡ್ತಾರೆ. ಆಮೇಲೆ ಮೀನುಗಳು ಎಲ್ಲರೂ ಕಣ್ಣಿಗೆ ಕಣ್ಣು ಬಿದ್ದು ತಗೊಂಡೋಗ್ತಾರೆ. ಅದನ್ನ ತಗೊಂಡೋಗಿ ಈ ಕೆರೆ ವಿವರಗಳು ಇಷ್ಟು ಅಂತ ಹೇಳಿ ಮಾಡ್ತಾರೆ. ಅದು ಡಾಕ್ಟರ್ ಶೇಷಗಿರಿ ರಾವ್ ಹೇಳಿದ ಕಾಟಾಚಾರದ. ಅದೇ ಮಾಧವ್ ಗಾಡ್ಗೀಳ್ ಆಗಿದ್ರೆ ಅಲ್ಲಿ ಹೋಗ್ತಾರೆ, ಒಬ್ಬರೇ ಹೋಗಲ್ಲ, ಒಂದು ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಅದು ಸುತ್ತ ಇರುವ ಯಾರ್ಯಾರು ಆ ಕೆರೆಯ ಫಲಾನುಭವಿಗಳು ಅದು ಸರ್ವೆ ಮಾಡ್ಕೊಂಡ್ ಬನ್ನಿ ಅಂತ ಒಂದು ಟೀಮ್ನ ಕಳಿಸ್ತಾರೆ. ಇನ್ನೊಂದು ಟೀಮ್ನವರು ಆ ಕೆರೆಯ ಸುತ್ತ ಇರುವ ಜೀವಜಾಲ ಯಾವ್ದಾದಿದೆ ಅಂದ್ರೆ, ಕೆಲವರು ಅಲ್ಲಿ ಗಿಡಮೂಲಿಕೆಗಳಿದಾವ, ಔಷಧಿ ಸಸ್ಯ ಇದಾವ, ಪರಿಮಳ ಸಸ್ಯ ಇದಾವ, ಕಳೆ ಸಸ್ಯ ಇದಾವ, ಅದನ್ನೆಲ್ಲ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಮತ್ತೆ 3ನವ್ರನ್ನ ಕರೆಸಿ ಇಲ್ಲಿ ಈ ಸಸ್ಯಗಳನ್ನ ಹಿಂದೆಲ್ಲ ಉಪಯೋಗಿಸ್ತಾ ಇದ್ದ ನಾಟಿ ವೈದ್ಯರು ಇದಾರ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಪಕ್ಷಿ ವೀಕ್ಷಕರನ್ನ ಕರೆಸ್ತಾರೆ. ಎಷ್ಟು ಬಗೆಯ ಪಕ್ಷಿಗಳು ಮುಂಚೆ ಎಲ್ಲ ಬರ್ತಾ ಇದ್ವು, ಈಗ ಎಷ್ಟು ಪಕ್ಷಿಗಳು ಬರ್ತಾ ಇದಾವೆ, ಯಾವ ರೀತಿಯ ಪಕ್ಷಿಗಳು ಬರ್ತಾ ಇದಾವೆ, ಇಷ್ಟು ಅವರು ಕೇವಲ ತಜ್ಞರನ್ನಷ್ಟೇ ಅಲ್ಲ ಸೇರಿಸ್ಕೊಂಡು ಮಾಡೋದು, ಮಳೆ ತಜ್ಞರನ್ನು, ಅವರು ಊರ ಯುವಕರನ್ನ ಸಂಘಟಿಸಿ ಅವ್ರ ಕೈಯಿಂದಾನೆ ಸರ್ವೆ ಮಾಡ್ಸೋದು. ಅವ್ರಿಗೆ ಸಣ್ಣ ಪಾಠ ಹೇಳಿ ಎಷ್ಟು ಪಕ್ಷಿಗಳು ಇರ್ತವೆ ಅವ್ರನ್ನ ಕೇಳ್ಕೊಂಡು, ಅಜ್ಜನ್ ಕೇಳ್ಕೊಂಡ್ ಬನ್ನಿ ನೀವು, ಇಲ್ಲಿ ಆಲದ ಮರ ಇತ್ತೋ ಹೇಗೆ, ಅದ್ರ ಮೇಲೆ ಎಷ್ಟು ಪಕ್ಷಿಗಳು ಕೂತ್ಕೋತಿದ್ವು ಅಂತೇಳಿ ಒಂದು ಸಮಗ್ರವಾದ. ಆಮೇಲೆ ಅಲ್ಲಿ ಮೀನುಗಾರರು ಎಷ್ಟಿದ್ರು, ಈಗ ಮೀನುಗಳು ಎಷ್ಟು ವೆರೈಟಿ ಮೀನ್ ಇದಾವೆ, ಆಫ್ರಿಕನ್ ಕ್ಯಾಟ್ ಫಿಶ್ ಬಂದಿದ್ಯಾ, ಹೌದು ಬಂದಿದೆ ಸರ್, ಹಾಗಿದ್ರೆ ತಕ್ಷಣ ಅದನ್ನ ತೆಗಿಬೇಕು. ಯಾಕಂದ್ರೆ ಆ ಕ್ಯಾಟ್ ಫಿಶ್ ಬಂದ್ರೆ ಉಳಿದ ಎಲ್ಲಾ ಬಗೆಯ ಮೀನುಗಳನ್ನ ಅದು ಪೂರ್ತಿ ನುಂಗಿ ಹಾಕ್ಬಿಡುತ್ತೆ. ಹಾಗಾಗಿ ಆ ಕೆರೆಯಲ್ಲಿ ಜೀವಿ ವೈವಿಧ್ಯ ಅನ್ನೋದು ಪೂರ್ತಿ ನಾಶ ಆಗಿ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೆರೆಯಲ್ಲಿ ಜೊಂಡು ಬೆಳೆದಿದ್ಯಾ, ತುಂಬಾ ಹಯಸಿಂತ್ ಅಂತ ಬೆಳೆಯತ್ತಾ, ಎಷ್ಟು ಬೆಳೆದಿದೆ ನೋಡಿ ಅಂತ ಹೇಳಿ. ಈಗಿನ ಕಾಲದಲ್ಲಾದ್ರೆ ಡ್ರೋನ್ಗಳನ್ನ ಮೇಲೆ ಕರ್ಕೊಂಡು ತಗೊಂಡೋಗಿ ಅವ್ರು ಮೆಜರ್ ಮಾಡಿ ಇಷ್ಟು ಬೆಳೆದಿದೆ, ಇದನ್ನ ಏನ್ ಮಾಡೋದು, ಇದನ್ನ ನಾವು ಹೊರಗಡೆ ತಂದು ಬಿಸಾಕಕ್ಕೆ ಅಷ್ಟೆಲ್ಲ ಕಾಸಿಲ್ಲ, ಆದ್ರೆ ಅದರಲ್ಲಿ ಕಾಸು ಜನರೇಟ್ ಮಾಡಬಹುದು. ನೀವು ಅದನ್ನ ತಂದು ಒಂದು ಡ್ರಾಯಿಂಗ್ ಮೆಷಿನ್ಗೆ ಹಾಕಿಟ್ರೆ ಅದು ಒಳ್ಳೆ ಫೈಬ್ರಸ್ ಮೆಟೀರಿಯಲ್ ಆಗತ್ತೆ, ಅಥವಾ ಅದರಿಂದ ಔಷಧಿ ಉತ್ಪಾದನೆ ಆಗ್ಬಹುದು, ಕೀಟನಾಶಕ ದ್ರವ್ಯಗಳನ್ನು ಉತ್ಪಾದನೆ ಮಾಡಬಹುದು. ಇದು ಒಂದು ಸಮಗ್ರ ದೃಷ್ಟಿಕೋನ. ಅಷ್ಟು ಮಾಡ್ಬೇಕಾದ್ರೆ ಆ ಕೆಲಸವನ್ನ, ಬಾಕಿ ಇರುವ ಕೆಲಸವನ್ನ ಸ್ಥಳೀಯ ಕಾಲೇಜಿನ ಅಥವಾ ಹೈಸ್ಕೂಲ್ ಶಿಕ್ಷಕರನ್ನ, ವಿಜ್ಞಾನ ಶಿಕ್ಷಕರನ್ನ ಕರೆಸಿ ಇದನ್ನೆಲ್ಲ ಅವರಿಗೂ ಪಾಠ ಹೇಳಿ, ದಯವಿಟ್ಟು ಇದನ್ನ ಒಂದು ದಾಖಲಾತಿ ಮಾಡಿ ನೀವು ಅಂತ ಹೇಳ್ತಾರೆ. ಯಾವ ವಿಜ್ಞಾನಿ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಹೇಳಿ? ಇಷ್ಟು ಹೇಳಿದ್ ಇದು ಒಬ್ಬ ಜೀವಪರ ಜನಪರ ವಿಜ್ಞಾನಿ ಮಾಡಬೇಕಾದಂತ ಕೆಲಸ. ಅವರಲ್ಲಿ ಈ ಸಾಮರ್ಥ್ಯ ಇದೆ. ಇಷ್ಟೆಲ್ಲ ಒಂದಲ್ಲ. ನಾವು ಮಾಧವ್ ಗಾಡ್ಗೀಳ್ ಅಂದ್ರೆ ಪಶ್ಚಿಮ ಘಟ್ಟ ಅಧ್ಯಯನದ ಅಧ್ಯಕ್ಷರಾಗಿದ್ರಲ್ವಾ ಅಂತ ಹೇಳ್ತಾರೆ. ಕೇವಲ ಪಶ್ಚಿಮ ಘಟ್ಟ ಒಂದೇ ಅಲ್ಲ, ಅವರು ಪೂರ್ವ ಘಟ್ಟದ ಉದ್ದಕ್ಕೂ ಹೋಗಿದ್ದಾರೆ, ಕಾರಾಕೋರಂಗೆ ಹೋಗಿದ್ದಾರೆ, ರಾಜಸ್ಥಾನಕ್ಕೆ ಹೋಗಿದ್ದಾರೆ, ಅರಾವಲಿ ಕೂಡ ಓಡಾಡಿದ್ದಾರೆ. ಇಡೀ ಮಹಾತ್ಮ ಗಾಂಧಿ 1915 ಬೆಂಗಳೂರು ಭಾರತಕ್ಕೆ ಬಂದಾಗ ತಿಳಕರು ಅವ್ರಿಗೆ ಹೇಳಿದ್ರಂತೆ, ಭಾರತ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಡೀ ಭಾರತ ಓಡಾಡ್ಬೇಕು ನೀವು. ಅದು ನಮ್ಗೆ ಗೊತ್ತೇ ಇದೆ ಎಷ್ಟೆಷ್ಟು ಕಡೆ ಓಡಾಡಿದ್ರು ಅವರು ಹೇಗೆ ಅಂತ. ಮಾಧವ್ ಗಾಡ್ಗೀಳ್ರು ಅದೇ ಮಾದರಿಯಲ್ಲಿ ಇಡೀ ಭಾರತ ಓಡಾಡಿ ಅಲ್ಲಿರುವ ನಾನಾ ವಿಧದ ಜನರನ್ನ ಸಂಪರ್ಕ ಮಾಡಿ ಅವರ ಬದುಕಿನ ಪರಿಯನ್ನೆಲ್ಲ ಅಧ್ಯಯನ ಮಾಡಿ ಅವರು ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ಕೇಳ್ತಾರೆ ಅದು ಜೀವಪರ ಜನಪರ ಸಂಶೋಧನೆ ಮಾಡಿತ್ತು ಅಂತೇಳಿ.
ಹಾಗೆ ಮಾಡಿದ್ರಿಂದನೇ ಅವರಿಗೆ 1992ರಲ್ಲಿ ರಿಯೋ ಡಿ ಜನೈರೋ ಅಂತ ಬ್ರೆಜಿಲ್ನ ಒಂದು ನಗರದಲ್ಲಿ ಮೊದಲನೇ ಶೃಂಗಸಭೆ ಆದಾಗ ಎಲ್ಲ ದೇಶಗಳು ತಮ್ಮ ತಮ್ಮ ಜೀವ ಸಮೃದ್ಧಿಯನ್ನ ದಾಖಲೆ ಮಾಡ್ಕೋಬೇಕು. ನಶಿಸಿ ಹೋಗ್ತಾ ಇದ್ರೆ ಅದು ಮತ್ತೆ ಪುನರುತ್ಥಾನ ಮಾಡಬೇಕು ಅಂತಿದ್ರೆ ಅದಕ್ಕೆ ಯಾರು ಹಣ ಕೊಡ್ಬೇಕು ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಕೊಡ್ಬೇಕು. ಅದಕ್ಕೆ ಕೊಟ್ಟ ಹಣವನ್ನ ಹೇಗೆ ವಿನಿಯೋಗ ಮಾಡ್ಬೇಕು ಅಂತ ಕೇಳೋದಕ್ಕೆ ಅದಕ್ಕೊಂದು ಗ್ರೂಪ್ ಮಾಡಿ, ಆ ಗ್ರೂಪ್ಗೆ ಚೇರ್ಮನ್ ಮಾಡೋದು ಯಾರನ್ನ ಅಂದ್ರೆ ಡಾಕ್ಟರ್ ಮಾಧವ್ ಗಾಡ್ಗಿಲ್. ಗ್ಲೋಬಲ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ ಅಂತ ಹೇಳಿ ಅಂತ ಒಂದು ಮಹತ್ತರ ಜವಾಬ್ದಾರಿನ ಅವ್ರು ಕೊಟ್ರು. ಅವರು ಆ ನೆಪದಲ್ಲಿ ಕೆನ್ಯಾಕ್ ಹೋದ್ರು, ಇಂಡೋನೇಷ್ಯಾಕ್ ಹೋದ್ರು, ಆಮೇಲೆ ಕಜಾಕಿಸ್ತಾನಕ್ಕೆ ಹೋದ್ರು, ಸೌತ್ ಅಮೆರಿಕಕ್ಕೆ ಹೋದ್ರು. ಅಲ್ಲಿರುವಂತ ಜನರ ಜೊತೆಗೆ ಮಾತಾಡ್ಕೊಂಡು ಅಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರು ವಾಪಸ್ ಬೆಂಗಳೂರಿಗೆ ಬಂದಾಗಲ್ಲ, ಮಧ್ಯೆ ಮಧ್ಯೆ ಬೆಂಗಳೂರಿಗೆ ಬರ್ತಾ ಇದ್ರಲ್ಲ, ಬಂದಾಗ ಸಿರ್ಸಿ ಹೋಗ್ತಾ ಇದ್ರು. ಸಿರ್ಸಿಯಲ್ಲಿ ಏನೇನ್ ಕೆಲಸ ನಡೀತಾ ಇದೆ, ಸಿರ್ಸಿಲಿ ಅವ್ರು ಬಂದಾಗ ನೀವು ನೋಡ್ಬೇಕು. ನಾನು ನೋಡಿದ್ದೆ ಅವರ ಸಿರ್ಸಿಲಿ. ಅವರು ಅಲ್ಲಿ ತೋಟಿಗರ ಮಧ್ಯೆ, ಅಲ್ಲಿ ಅಡಿಕೆ ಬೆಳೆಗಾರರ ಮಧ್ಯೆ ಹೋಗಿ ಅವ್ರ ಮನೇಲೆ ಉಳ್ಕೋತಾ ಇದ್ರು. ಅವರ ಬೆಟ್ಟ ಗುಡ್ಡಗಳನ್ನೆಲ್ಲ ಓಡಾಡ್ತಿದ್ರು, ಗೊಬ್ಬರ ಗುಂಡಿ ನೋಡ್ತಾ ಇದ್ರು. ಏನೇನ್ ಗೊಬ್ಬರ ಹಾಕ್ತೀರಾ, ಅದಕ್ಕೆ ಬೇಕಾದ ಸೊಪ್ಪುಗಳನ್ನ ಎಲ್ಲಿಂದ ತರ್ತೀರಾ, ಎಷ್ಟು ತರ್ತೀರಾ, ಅದನ್ನೆಲ್ಲ ದಾಖಲೆ ಮಾಡ್ತಾ ಇದ್ರು. ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವರು ಸುಮ್ಮನೆ ಲುಂಗಿ ಸುತ್ಕೊಂಡು ಒಂದು ಬನೀನ್ ಹಾಕೊಂಡು ಬೆಳಿಗ್ಗೆ ಎದ್ದು ಅಲ್ಲಿ ಬಚ್ಚಲೊಲೆ ಕಾಯಿಸೋದು, ಅದು ಕಾಯ್ಬೇಕಾದ್ರೆ ಅದು ಬಾಯಿಗೆ ಮಾವಿನ ಕಡ್ಡಿ ಹಾಕೊಂಡು ಅದರಿಂದನೇ ಬ್ರಷಿಂಗ್ ಮಾಡ್ತಾ ಇದ್ರು. ಆಮೇಲೆ ತಮ್ಮ ಜೋಳಿಗೆಯಿಂದ ಒಂದು ಸಣ್ಣ ಕನ್ನಡಿ, ಒಂದು ಸಣ್ಣ ರೇಸರ್ ಎತ್ಕೊಂಡು ಅಲ್ಲೇ ಓಪನ್ ಬಾತ್ರೂಮ್, ಅಲ್ಲೆಲ್ಲ ಓಪನ್ ಬಾತ್ರೂಮ್ ಸ್ನಾನ ಮಾಡೋರು. ಆಮೇಲೆ ಸ್ನಾನ ಮಾಡಿ ಟವೆಲ್ ಹಾಕೊಂಡು ನನಗೆ ಇವರು ಹಾರ್ವರ್ಡಿಂದ ಬಂದಿದ್ ವಿಜ್ಞಾನಿ ರೀ ಅಂತೇಳಿ ಹಳ್ಳಿಯವರಿಗೆ ಹೇಳಕ್ಕೆ ನನಗೆ ಬಹಳ ಕಷ್ಟ ಆಯ್ತು. ನಂಬಕ್ಕೆ ತಯಾರಲ್ಲ ಯಾರು. ಹೌದಾ, ಅಷ್ಟೆಲ್ಲ ಅಪ್ಪ ಹಳ್ಳಿಯವ್ರಿಗೆ ಗೊತ್ತಾಗಲ್ಲ ಹಾರ್ವರ್ಡಿಂದ ಬಂದಿದ್ರೇನು, ಟೋಕಿಯೋದಿಂದ ಬಂದಿದ್ರೇನು ಅವರಿಗೆ. ಆದ್ರೆ ವಿಜ್ಞಾನಿ ಅಂದ್ರೆ ದೊಡ್ಡ ವಿಮಾನದಲ್ಲಿ ಓಡಾಡುವಂತ ವಿಜ್ಞಾನಿ, ಐವರಿ ಟವರ್ ಅಂತ ಹೇಳ್ತೀವಲ್ಲ, ದೊಡ್ಡ ದೊಡ್ಡ ಲ್ಯಾಬೊರೇಟರಿ ಇರುವಂತ ವಿಜ್ಞಾನಿ, ಜನಪರ ವಿಜ್ಞಾನಿ ಅಂದ್ರೆ ಹೀಗಿರ್ಬೇಕು. ಮಾಧವ ಗಾಡ್ಗಿಲ್ ಓಡಾಡ್ತಾ ಒಂದು ಇಡೀ ಭಾರತವನ್ನು ಓಡಾಡಿದ್ರಲ್ಲ, ಅವ್ರೊಂದು ಥೀಸಿಸ್, ಒಂದು ಸೂತ್ರವನ್ನು ನಮ್ಮ ಎದುರಿಗೆ ಇಟ್ರು. ಯಾವುದೇ ನಗರಕ್ಕೆ ಹೋಗಿ ಅಥವಾ ಹಳ್ಳಿಗೆ ಹೋಗಿ ಅಥವಾ ಯಾವುದೇ ಒಂದು ಸಂತೆಗೆ ಹೋಗಿ ಜನರನ್ನ ಹೇಗೆ ಗುರ್ತಿಸೋದು ಅಂತ ಹೇಳಿ. ನಾವೆಲ್ಲ ಗುರ್ಸ್ತೀವಿ, ಅವನು ಕುರುಬ್ನೋ, ಅವನು ಬ್ರಾಹ್ಮಣನೋ, ಅಲ್ಲಿ ಟೇಲರ್ ಇರ್ಬೋದು, ಅವನು ಚಕಡಿ ಅಂಡವನು, ಅವನು ನಾಯಕ್ ಇರ್ಬೋದು, ಅವನು ಗೌಡ ಇರ್ಬೋದು, ಅವ್ರು ರೆಡ್ಡಿ ಇರ್ಬೋದು, ಅಥವಾ ಅವನು ಕಾಂಗ್ರೆಸ್ನವನು ಇರ್ಬೋದು, ಇಲ್ಲರಿ ಅವನು ಬಿಜೆಪಿ. ಈ ರೀತಿ ಕ್ಯಾಟಗರೈಸ್ ಮಾಡ್ತೀವಿ ನಾವು ಮಾಡೋದಾದ್ರೆ. ಗಾಡ್ಗಿಲ್ರು ಪರಿಸರದ ದೃಷ್ಟಿಕೋನದಿಂದ ಯಾರನ್ನು ಹೇಗೆ ಐಡೆಂಟಿಫೈ ಮಾಡ್ಬೇಕು ಅಂತ 3 ಕ್ಯಾಟಗರಿ ಮಾಡಿದ್ರು. ಮೊದಲನೇ ಕ್ಯಾಟಗರಿ ಪರಿಸರದ ಜನರು ಅಂತೇಳಿ, ಅಂದ್ರೆ ಪೂರ್ತಿ ಹಳ್ಳಿಗಾಡಿನಲ್ಲಿ ಕಾಡಿನಲ್ಲಿ ಅಲೆಮಾರಿಯಾಗಿ ಓಡಾಡ್ಕೊಂಡು ಅವರಿಗೂ ಮಾರ್ಕೆಟ್ಗೂ ಏನು ಸಂಬಂಧ ಇರಲ್ಲ. ಯಾಕಂದ್ರೆ ಮಾರ್ಕೆಟ್ ಮೇಲೆ ಅವರು ಅವಲಂಬನೆ ಆಗ್ತಲ್ಲ. ತಮಗೆ ಬೇಕಾದ ಎಲ್ಲ ಜೀವನಾವಶ್ಯಕ ಸಾಮಗ್ರಿಯನ್ನ ಅವರು ತಾವೇ ಉತ್ಪಾದನೆ ಮಾಡ್ಕೊತಾ ಇದ್ರು ಅವರು. ಅಂಥವ್ರದ್ದು ಒಂದು ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಅಂದ್ರೆ ಪರಿಸರ ನಿರಾಶ್ರಿತರು. ಪೇಟೆಯಲ್ಲಿ ಕಾಣ್ತಾರೆ ನಿಮ್ಗೆ, ಪೇಟೆಯಲ್ಲಿ ಓಡಾಡೋರು ಬಹಳಷ್ಟು ಮಂದಿ ಕೊಳಗೇರಿಯಲ್ಲಿ ಇರ್ತಾರೆ ಅವರು, ಅಥವಾ ಎಲ್ಲೋ ತಳ್ಳು ಗಾಡಿ ಹಿಡ್ಕೊಂಡು ತರಕಾರಿ ಮಾರಾಟ ಮಾಡೋರು ಇರ್ಬೋದು. ಒಬ್ಬ ಟೇಲರ್ ಕೂಡ ಆಗಿರ್ಬೋದು. ಯಾಕಂದ್ರೆ ಆತ ಊರ್ ಬಿಟ್ಟು ಬಂದಿದ್ದಾನೆ. ಊರ್ ಬಿಟ್ಟು ಯಾಕೆ ಬರ್ತಾರೆ ಅಂದ್ರೆ, ಮುಂಚೆ ಎಲ್ಲ ಅಯ್ಯೋ ಅಲ್ಲಿ ಜಮೀನ್ ಇಲ್ಲ ರೀ, ಒಂದ್ ಜಮೀನ್ 4 ಮಕ್ಳಿದ್ದಾರೆ ಯಾಕೆ. ಆದ್ರೆ ನಿಜವಾಗಿದ್ರೆ ಬಹಳಷ್ಟು ಜನ ನಿರಾಶ್ರಿತರು. ಅವ್ರು ನಿರಾಶ್ರಿತರು ಯಾಕೆ ಆಗಿರ್ತಾರೆ ಅಂದ್ರೆ, ಅಲ್ಲಿ ದೊಡ್ಡ ದೊಡ್ಡ ಯೋಜನೆಗಳು ಬಂದಿರ್ತವೆ, ಅಥವಾ ಪಕ್ಕದ ರೈತ ತೀರಾ ಆಳವಾಗಿ ಬೋರ್ವೆಲ್ ಕೊರೆದಾಗ ಇವ್ರು ತೆರೆದ ಬಾವಿಯಲ್ಲಿ ನೀರೇ ಇರಲ್ಲ, ಅಥವಾ ಅವರು ಇನ್ಯಾರು ತುಂಬಾ ಪೆಸ್ಟಿಸೈಡ್ ಹೊಡೆದಾಗ ಅಲ್ಲಿ ಕೀಟಗಳೆಲ್ಲ ಬಂದು ಇವನ್ ಬೆಳೆಯನ್ನ ಹಾಳು ಮಾಡುತ್ತೆ. ಆಗದಿಲ್ಲ, ಏನ್ ಮಾಡಿದ್ರು ಕೈಗೆ ಹತ್ತದಿಲ್ಲ ಬೆಳೆ, ಹಾಗಿರ್ತಾರೆ. ಅಥವಾ ಮೈನಿಂಗ್ ನಿಂದಾಗಿ ಅಥವಾ ದೊಡ್ಡ ದೊಡ್ಡ ಅಣೆಕಟ್ಟುಗಳಿಂದಾಗಿ ನಿರಾಶ್ರಿತರಾದವರು ಅವರೆಲ್ಲ ಮತ್ತೆ ಎಲ್ಲಿ ಹೋಗಕ್ ಜಾಗ ಇಲ್ಲ ಅಂತ ಹೇಳಿ ನಗರಕ್ಕೆ ಬರ್ತಾರೆ. ಮೂರನೇ, ಒಬ್ರು ಪರಿಸರ ಆಧಾರಿತ ಜನ, ಪರಿಸರ ನಿರಾಶ್ರಿತ ಜನ. ಮೂರನೇ ಕೆಟಗರಿ ಏನು ಗೊತ್ತಾ? ಮೂರನೇ ಕೆಟಗರಿ ಸರ್ವಭಕ್ಷಕ ಜನ ಅಂತ. ಅಂದ್ರೆ ಇಡೀ ಜಗತ್ತಿನಲ್ಲಿ ತಮಗೆ ಬೇಕಾದ ಸಾಮಗ್ರಿಯನ್ನು ಎಲ್ಲಿಂದ ಬೇಕಾದ್ರೂ ತಗೊಂಡ್ಬರ್ಬೋದು.
ಮಾರ್ಕೆಟಿಗೆ ಹೋಗ್ತಾರೆ, ತಗೋ ಬರ್ತಾರೆ. ಅದು ಆಸ್ಟ್ರೇಲಿಯನ್ ಸೇಬು ತರಬಹುದು, ಅಥವಾ ನ್ಯೂಜಿಲೆಂಡಿನ ಅದಿನ್ನೇನು ಹಣ್ಣು ತಗೊಂಡ್ಬರ್ಬೋದು, ಅಥವಾ ತಮಗೆ ಬೇಕಾದ ಬಟ್ಟೆಗೆ, ಅಥವಾ ತಮಗೆ ಬೇಕಾದ ಆಹಾರವನ್ನ ಎಲ್ಲೋ ಬಹಳ ಅಪರೂಪದ ಮೀನ್ ಸಿಕ್ತು ಅಂತೇಳಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಅವರು ಅನುಕೂಲಸ್ಥ ಜನ, ಅತ್ಯಂತ ಕಡಿಮೆ ಹಣ. ಅದನ್ನ ಹೇಗೆ ಹೇಳ್ಬೇಕು ಅಂದ್ರೆ, ಅವರಿಗಾಗಿ, ಅವರ ಅಗತ್ಯಗಳಿಗಾಗಿ ನಾವು ನಮ್ಮ ಖನಿಜಗಳನ್ನೆಲ್ಲ ಮುಗಿಸ್ತಾ ಇದ್ದೀವಿ, ಜೀವ ಸಂಪತ್ತನ್ನೆಲ್ಲ ಮುಗಿಸ್ತಾ ಇದ್ದೀವಿ, ಅವ್ರ ಪ್ರಾಣಿಗಳನ್ನೆಲ್ಲ, ವೈವಿಧ್ಯವನ್ನೆಲ್ಲ ಮುಗಿಸ್ತಾ ಇದ್ವಿ. ಇವು ಹೀಗೆ, ಆದ್ರಿಂದ ಅವರು ಸರ್ವಭಕ್ಷಕ ಜನ. ಅನುಕೂಲ ಇದೆ, ಖರೀದಿ ಮಾಡ್ತಾರೆ. ಖರೀದಿ ಮಾಡಕ್ಕೆ, ಅವ್ರಿಗೆ ಸಪ್ಲೈ ಮಾಡಕ್ಕೆ ಇಡೀ ಜಾಗತಿಕ ವ್ಯವಸ್ಥೆನೆ ಅವರಿಗಾಗಿ ಇದೆ. ಈ 3 ಕ್ಯಾಟಗರಿಯನ್ನ ಅವರು ತೋರಿಸ್ತಾ ಇದ್ರು. ನಾನು ಪರಿಸರ ಪತ್ರಿಕೋದ್ಯಮದ ಶಿಕ್ಷಕ ಆಗಿದ್ದಾಗ ಹುಡುಗರಿಗೆ ಅಸೈನ್ಮೆಂಟ್ ಕೊಡ್ತಿದ್ದೆ. ಹೋಗಿ ನೀವು KR ಮಾರ್ಕೆಟಿಗೆ ಹೋಗಿ ಅಂತ 3 ವರ್ಗದ 3 ಜನರು ಸಂದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ, ಅಥವಾ ಮೆಜೆಸ್ಟಿಕ್ ಸಂದರ್ಶನ ಮಾಡ್ಕೊಂಡು. ತುಂಬಾ ಸುಲಭವಾಗಿ ಸಿಗ್ತಾರೆ ಅಂತವ್ರು. ಅವ್ನು ಯಾವ್ದೋ ರೋಡ್ ಸೈಡ್ ನಲ್ಲಿ ಒಂದು ಆಲದ ಎಲೆ ಮೇಲೆ ಒಂದಷ್ಟು ಜೇನು ರಟ್ಟನ್ನು ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾನೆ, ಗಿಡ ಮೂಲಿಕೆಗಳನ್ನ ಮಾರಾಟ ಮಾಡ್ತಾ ಇರ್ತಾನೆ. ಆತ ಪರಿಸರ ಜೀವಿ. ಅದು ಹೆಂಗೋ ಬಸ್ ಹತ್ಕೊಂಡು ಬಂದ್ಬಿಟ್ಟಿದ್ದಾನೆ ಇಲ್ಲಿಗೆ. ಪರಿಸರ ನಿರಾಶ್ರಿತರು ಅಂತ ನಾನು ಆಗ್ಲೇ ಹೇಳ್ದಂಗೆ ತಳ್ಳಗಾಡಿಯವರು, ಅವರು ಇವರು ಅಲ್ಲಿ ಬಂದು ಖರೀದಿ ಮಾಡೋರಿದಾರಲ್ಲ, ನಂಗೆ ಅತ್ಯುತ್ತಮ ಟೊಮೆಟೊ ಬೇಕು, ಅತ್ಯಂತ ಸುಂದರವಾದ ಸೀತಾಫಲ ಬೇಕು, ಒಳ್ಳೆ ಮೀನ್ ಬೇಕು, ಅದೆಲ್ಲ ಅವರು ಕ್ಯಾಟಗರಿ 3. ಹಾಗೆ ಇಡೀ ಭಾರತವನ್ನ 3 ವರ್ಗವಾಗಿ ವಿಂಗಡಿಸಿದ್ದಷ್ಟೇ ಅಲ್ಲ, ಅವರು ಪಶ್ಚಿಮ ಘಟ್ಟ ಚಲೋ ಅನ್ನೋ ಒಂದು 12 ದಿನಗಳ ಒಂದು ಮಾರ್ಚಿಂಗ್ ಆಯ್ತು 1987ರಲ್ಲಿ. ಅವರಿಂದಾನೇ ಇದೆಲ್ಲ ಆಗಿದ್ದು. ಯಾಕೆ ಗೊತ್ತಾ? ಅವ್ರು ಮೊದಲ ಆಯ್ಕೆ ಮಾಡ್ಕೊಂಡಿದ್ದು, ರಿಸರ್ಚ್ ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯನ್ನ. ಅಲ್ಲಿ ಹೋಗೋ ಮುಂಚೆ ಅವರು ಅಲ್ಲಿಯ ಭಾಷೆಯನ್ನೆಲ್ಲ ಕಲ್ತ್ಕೊಂಡು ಹೋದ್ರು. ಅಲ್ಲಿ ಕಲ್ತ್ಕೊಂಡು ಹೋಗಿಲ್ಲ, ಅಲ್ಲಿ ಎಷ್ಟು ಅವರು ಒಡನಾಟ ದಟ್ಟವಾಗಿತ್ತು ಅಂದ್ರೆ, ಆ ಸ್ಥಳೀಯರ ಭಾಷೆಯನ್ನು ಕಲ್ತ್ಕೊಂಡು ಅವರು ಅದೇ ಭಾಷೆಯಲ್ಲಿ ಮಾತಾಡ್ತಾ ಆಮೇಲೆ ಅವರು ಅಲ್ಲಿ, ಆಗ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಅಲ್ಲಿ ಕಾಳಿ ಡ್ಯಾಮ್ ಒಂದಲ್ಲ ಎರಡಲ್ಲ 3 ಡ್ಯಾಮ್ ಕಟ್ತಾ ಇದ್ರು, ಕಟ್ಟಿ ಆಗಿತ್ತು. ಬೇಡ್ತಿ ಡ್ಯಾಮ್ ಕಟ್ಟಬೇಕು ಅಂತ ಪ್ಲಾನ್ ಆಗ್ತಾ ಇತ್ತು. ಕೈಗಾ ಅಣು ಸ್ಥಾವರ ಬರಬೇಕು ಅಂತಿತ್ತು. ಅಲ್ಲಿಂದನೇ ಮ್ಯಾಂಗನೀಸ್ ಗಣಿಗಾರಿಕೆ ನಡೀತಾ ಇತ್ತು. ಒಂದು ನಿಸರ್ಗ ಸಮೃದ್ಧ ಜಿಲ್ಲೆಯನ್ನ ಎಷ್ಟು ರೀತಿಯಿಂದ ಧ್ವಂಸ ಮಾಡ್ಲಿಕ್ಕಾಗತ್ತೆ ಅದನ್ನೆಲ್ಲ ಒಂದೇ ಕಡೆ ನೋಡಬಹುದಾಗುತ್ತೆ. ಹಾಗಾಗಿ ಅವರು ಅಲ್ಲಿ ತಾನು ಸಂಶೋಧನೆ ಮಾಡ್ತೀನಿ ಅಂತ ಹೇಳಿ 2 ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. ಸಿರ್ಸಿಲ್ ಒಂದು ಕೇಂದ್ರ, ಇನ್ನೊಂದು ಕುಮಟಾದಲ್ಲಿ ಅವರು ಅಲ್ಲೊಂದು ಹಳಕಾರ್ ವಿಲೇಜ್ ಫಾರೆಸ್ಟ್ ಅಂತಿದೆ, ಜನಕ್ಕೆ ಗೊತ್ತೇ ಇರ್ಲಿಲ್ಲ. ಇವರು ಅದನ್ನೆಲ್ಲ ಸರ್ವೆ ಮಾಡಿ ನೋಡಿ, ಈ ವಿಲೇಜ್ ಫಾರೆಸ್ಟ್ 80 ವರ್ಷದಿಂದ ಇದೆಯಾ ಇದು ಅಂತೇಳಿ ದಾಖಲೆ ಮಾಡಿ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಖ್ಯಾತಿ ಕೊಟ್ಟರು. ಜನರೇ ಕಾಯ್ದಿಟ್ಟುಕೊಂಡು ಬಂದ ಅರಣ್ಯವನ್ನ. ಅದು ಕಳೆದ ವರ್ಷ 2025 ಅದು 100ನೇ ವರ್ಷಾಚರಣೆ ಮಾಡಿದಾಗ ಮಾಧವ್ ಗಾಡ್ಗಿಲ್ರಿಗೆ ತಾವು ಬನ್ನಿ ಇನಾಗ್ರೇಷನ್ಗೆ ಇದಕ್ಕೆ ಅಂತ ಹೇಳಿದಾಗ, ಅವರಿಗೆ ದೈಹಿಕ ಆರೋಗ್ಯ ಸರಿ ಇರಲಿಲ್ಲ. ಆದ್ರೆ ಅವರು 1 ಲಕ್ಷ ರೂಪಾಯಿನ ದೇಣಿಗೆ ಕೊಟ್ಟರು ತಮ್ಮ ಸ್ವಂತ ಹಣದಿಂದ. ಇದನ್ನ ಮುಂದುವರ್ಸ್ಕೊಂಡು ಹೋಗಿ, ನಿಲ್ಸ್ಬೇಡಿ ಅಂತ ನೋಡಿ. ಒಬ್ಬ ವಿಜ್ಞಾನಿ ಎಷ್ಟರ ಮಟ್ಟಿಗೆ ಅಂದ್ರೆ, ಇನ್ನೇನು ಅದಕ್ಕೆ ಯಾಕಲ್ಲಿ ಮುಖ್ಯ ಆಗತ್ತೆ ಅಂದ್ರೆ, ಕುಮಟಾದ ಪಕ್ಕದಲ್ಲೇ ಅಘನಾಶಿನಿ ನದಿ ಹರಿತಾ ಇದೆ. ಆ ನದಿ ಹರಿಯುವಲ್ಲಿ ಅವರು ಇದೇ ರೀತಿಯ ಜೀವಿ ವೈವಿಧ್ಯದ ದಾಖಲಾತಿ ಮಾಡಿ, ಅದು ಎಂಥ ಅಪರೂಪದ ಮುಖಜ ದ್ವೀಪ, ನದಿ ಹೋಗಿ ಸಮುದ್ರಕ್ಕೆ ಸೇರುವಂತ ಅಳಿವೆ ಪ್ರದೇಶ. ಆ ಅಳಿವೆ ಪ್ರದೇಶ ಎಷ್ಟು ಅಪರೂಪದ್ದು ಅನ್ನೋದು ಸಮಗ್ರ ದಾಖಲಾತಿ ಮಾಡಿಸಿ, ತಾವು ಸ್ವಂತ ಮಾಡಿಲ್ಲ, ಅವರು ಅಲ್ಲಿ ಸುಭಾಷ್ ಚಂದ್ರನ್ ಅಂತ ಹೇಳಿ ಇನ್ನೊಂದಿಬ್ಬರನ್ನ ಅಲ್ಲಿ ಕರ್ಕೊಂಡೋಗಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಮಾಡಿಸಿದ್ದಾರೆ. ಅದಕ್ಕೆ ಈ ವರ್ಷ ರಾಮ್ಸಾರ್ ತಾಣ ಅಂದ್ರೆ ಜಗತ್ತಿನಲ್ಲಿ ನಾವು ಸಂರಕ್ಷಣೆ ಮಾಡಲೇಬೇಕಾದಂತ ಅಪರೂಪದ ಕರ್ನಾಟಕದ 3ನೇ ರಾಮ್ಸಾರ್ ತಾಣ ಅಂತೇಳಿ ಅದಕ್ಕೆ ವಿಶ್ವಸಂಸ್ಥೆಯ ಅಭಿದಾನ ಸಿಗುವ ಹಾಗೆ ಮಾಡಿದ್ವಿ. ಕೆಲ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೇರಳಕ್ಕೆ ಹೋಗ್ತಾ ಇದ್ರು, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ರು, ಇಡೀ ಪಶ್ಚಿಮ ಘಟ್ಟದ ಉದ್ದಕ್ಕೂ ಹೋಗ್ತಾ ಇದ್ರು. ಪಶ್ಚಿಮ ಘಟ್ಟ ಚಲೋ ಅಂತ ಹೇಳಿ ಮಾಡ್ಬೇಕಾದ್ರೆ ಅದಕ್ಕೆ ಪೂರ್ವ ತಯಾರಿಯಾಗಿ ಸಿರ್ಸಿಲ್ ಒಂದು ಸಮ್ಮೇಳನ ಮಾಡಿದ್ರು, ನ್ಯಾಷನಲ್ ಸಮ್ಮೇಳನ. ಯಾವ್ದ ಬಗ್ಗೆ ಗೊತ್ತಾ?
ಬಿಗ್ ಡ್ಯಾಮ್ಸ್, ದಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿ, ದೊಡ್ಡ ಅಣೆಕಟ್ಟಿನಿಂದ ಇದುವರೆಗೆ ನಾವು ಲಾಭ ಗಳಿಸಿದೀವೋ ಹಾನಿ ಮಾಡಿದೀವೋ ಅಂತೇಳಿ. ಅದಕ್ಕೆ ಕಲ್ಕತ್ತಾದಿಂದ ತಜ್ಞರನ್ನ, ಪುಣೆಯಿಂದ ತಜ್ಞರನ್ನ, ದಿಲ್ಲಿಯಿಂದ ತಜ್ಞರ ಎಲ್ಲಿ ಮಾಡಿದ್ವು ಅಂದ್ರೆ ಅದನ್ನ ಸಿರ್ಸಿಯಲ್ಲಿ ರಾಷ್ಟ್ರೀಯ ಕಾನ್ಫರೆನ್ಸ್ 4 ದಿನಗಳ ಚರ್ಚೆ ನಡೀತು. ಅದೊಂದು ಬುಕ್ ಬಂದಿದೆ, ಮೇಜರ್ ಡ್ಯಾಮ್ಸ್, ದಿ ಪಾಸಿಟಿವ್ ಅಂಡ್ ನೆಗೆಟಿವ್ ಲುಕ್ಸ್ ಅಂತೇಳಿ. ಆ ಸಮಗ್ರಕ್ಕೆ ಅವರು ಡಾಕ್ಟರ್ ಶಿವರಾಮ್ ಕಾರಂತನ ಅಧ್ಯಕ್ಷನಾಗಿ ಮಾಡಿದ್ರು. ಆ ಶಿವರಾಮ್ ಕಾರಂತರು ಆ ಮೂಲಕವಾಗಿ ಅವರು ತಮ್ಮ 10 ಮುಖಗಳನ್ನ ನಾವು ನೋಡಿದೀವಲ್ಲ, 11ನೇ ಮುಖ ಅವರದು ಪರಿಸರವಾದಿಯ ಮುಖ ಅಲ್ಲಿ ಪ್ರತ್ಯಕ್ಷ ಆಯ್ತು. ಅವರೆಲ್ಲ ಎಷ್ಟು ಸಮಗ್ರ ಕತೆ ಹೇಳ್ತಾ ಇದ್ರು. ಪಶ್ಚಿಮ ಘಟ್ಟ ಹೇಗೆ ಅವರು ನಡೆದು ಬಂದ ಹಾದಿ, ಅದು ಹೇಗೆ ಕಳೆದ 80 ವರ್ಷಗಳಿಂದ ಧ್ವಂಸದ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಅವ್ರ ಬಾಯಿಂದ ಹೇಳಿಸಿರಲ್ಲ, ಅದು ಆ ಒಂದು ರಾಷ್ಟ್ರೀಯ ದಾಖಲೆ ಆಗುವಂತೆ ಮಾಡಿದ ವಿಜ್ಞಾನಿ ಅವರು. ಹೇಳ್ಬೇಕಾದ್ರೆ ತುಂಬಾ ಇದೆ, ಅದ್ರ ಒಂದು 2-3 ಸಣ್ಣ ಸಂಗತಿಗಳನ್ನ ನಾನು ಹೇಳಿ ಮುಗಿಸ್ತೀನಿ. ಇಡೀ ಭಾರತದ ಇಕಾನಮಿ ಹೇಗೆ ಒಂದು ಕಬ್ಬಿಣದ ತ್ರಿಕೋನದಲ್ಲಿ ಇಡೀ ಜನಸ್ತೋಮವನ್ನು ಬಂಧಿಸಿ ಇಟ್ಟಿದೆ ಅಂತ ಹೇಳಿ ಹೇಳಿದ್ರು ಅವರು. ತ್ರಿಕೋನ ಅಂದ್ರೆ ಏನು ಅಂದ್ರೆ ಅದರಲ್ಲಿ ಒಂದು ಭುಜ ರಾಜಕಾರಣಿಗಳು, ಇನ್ನೊಂದು ಭುಜ ಗುತ್ತಿಗೆದಾರರು, 3ನೇ ಭುಜ ಆಡಳಿತ ವಿಚಾರಗಳು. ಈ 3 ಮಂದಿ ಸೇರಿ ಇಡೀ ದೇಶದ ಸಂಪತ್ತನ್ನ ತಮ್ಮದಾಗಿಸಿಕೊಂಡು ನಾಶ ಮಾಡುವ ಮಾರ್ಗದಲ್ಲಿ ಇದ್ದಾರೆ. ಅಂದ್ರೆ ಇಡೀ ದೇಶದ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಕತ್ತು ಹಿಸುಕುವಂತೆ, ಅವರ ಪರಿಸರವನ್ನು ಪೂರ್ತಿ ಧ್ವಂಸ ಮಾಡುವಂತೆ ಮಾಡಿದ್ರು ಅಂತೇಳಿ ಅವರ ಈ ಕಬ್ಬಿಣ ತ್ರಿಕೋನ ಅಲ್ಲಿಗೆ ಬಹಳ ಫೇಮಸ್ ಆಯ್ತು. ಹಾಗೇನೆ ಇನ್ನೊಂದು ಗಾಡ್ಗೀಳ್ ಮತ್ತು ಅವರ ಯುವ ಮಿತ್ರ ನಿಮ್ಗೆಲ್ಲ ಗೊತ್ತಿರ್ಬೇಕು, ರಾಮಚಂದ್ರ ಗುಹಾ ಅಂತ ಹೇಳಿ. ಅವರು ವಿಶ್ವದ ಅನೇಕ ಯೂನಿವರ್ಸಿಟಿಗಳಲ್ಲಿ ಅತಿಥಿ ಉಪನ್ಯಾಸಕರು. ಇವರು ಸೇರಿ 2 ಪುಸ್ತಕ ಬರೆದಿದ್ರು ಆಗ್ಲೇನೆ. ಒಂದು ಕನ್ನಡದಲ್ಲಿ ಬಂದಿದೆ, ಅವರಿಬ್ಬರು ಸೇರಿ ಬರೆದಿರೋ ಪುಸ್ತಕ. ಇದು ಗುಹಾ ಗಾಡ್ಗೀಳ್ ವಿಲೋಮ ನಿಯಮ ಅಂತೇಳಿ ಒಂದು ಮಾಡಿದ್ರು. ವಿಲೋಮ ನಿಯಮ ಅಂದ್ರೆ ಪಂಚಾಯತ್ ಮಟ್ಟದಲ್ಲಿ ಪರಿಸರದ ಬಗ್ಗೆ ಎಲ್ಲರಿಗೂ ಸಾಕಷ್ಟು ಕಾಳಜಿ, ತಿಳುವಳಿಕೆ, ಜ್ಞಾನ ಇರುತ್ತೆ. ಅಲ್ಲಿ ಕೆರೆ ಇರ್ಬೋದು, ಅರಣ್ಯ ಇರ್ಬೋದು, ಕುರ್ಚಲ್ ಕಾಡು ಇರ್ಬೋದು, ಅಲ್ಲಿ ನೀರಿನ ಮಟ್ಟ ಎಲ್ಲದೂ ಗೊತ್ತಿರುತ್ತೆ ಅವರಿಗೆ. ಪರಿಸರ ಸಮಗ್ರ ದೃಷ್ಟಿಕೋನ ಅವರಲ್ಲಿ ಇರುತ್ತೆ. ಯಾರಿಗೆ? ಗ್ರಾಮ ಪಂಚಾಯತಿ ಮೆಂಬರ್ ಆದವರಿಗೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರೆ ಸ್ವಲ್ಪ ಕಮ್ಮಿ ಆಗತ್ತೆ, ಇಡೀ ಜಿಲ್ಲೆ ನೋಡಿ. MLA ಆದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಪರಿಸರ ಪ್ರಜ್ಞಾಕರಿ ಮತ್ತು ಪರಿಸರ ಕಾಳಜಿ 2 ಕಮ್ಮಿ ಆಗುತ್ತೆ. MP ಆದ್ರಂತೂ ಪೂರ್ತಿ ನಾಶನೇ ಆಗ್ಬಿಡುತ್ತೆ. ಹೇಗೆ ಅಧಿಕಾರದ ವಲಯ ಜಾಸ್ತಿ ಆಗ್ತಾ ಹೋದಂಗೆ ಪರಿಸರದ ಬಗ್ಗೆ ಆಸಕ್ತಿ ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ. ಇವು ಮಾಧವ್ ಗಾಡ್ಗೀಳ್ ಮತ್ತು ಗುಹಾ ಅವರ ನಿಯಮ. ಇದು ಎಷ್ಟು ಸಾಕು ಅಂತ ಕಾಣುತ್ತೆ. ಅವರು ನಡೆಸಿಕೊಟ್ಟ ಜೀವಿ ವೈವಿಧ್ಯ ಸಮೀಕ್ಷೆ, ಜನಾಧಾರಿತ ಜೀವಿ ವೈವಿಧ್ಯ ಸಮೀಕ್ಷೆ ಈಗಲೂ ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತಿದೆ. ಅನೇಕ ದೇಶಗಳಲ್ಲಿ ಅದನ್ನ ಮಾನ್ಯ ಮಾಡ್ತಾ ಇದ್ದಾರೆ. ಇಂಥ ಗಾಡ್ಗೀಳ್ ಅವರ ನೆನಪನ್ನ ನಾವು ಹೇಗೆ ಮುಂದಿಟ್ಕೋಬೇಕು ಅಂದ್ರೆ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಕಾಲೇಜಿನಲ್ಲೂ ಅಂತ ಒಂದು 2-3 ಮಂದಿ ಇರ್ಬೋದು. ಅವ್ರನ್ನ ನಾವು ಪ್ರೇರಣೆ ಮಾಡ್ಬೇಕು. ನಾವು ನಮ್ಮ ಪರಿಸರವನ್ನ ರಕ್ಷಣೆ ಮಾಡ್ಕೊಳ್ಳೋಣ. ಇದಕ್ಕೆ ಯಾರು ರಾಜ್ಯದವರು ಬರೋದಿಲ್ಲ, ರಾಷ್ಟ್ರದವರು ಬರೋದಿಲ್ಲ, ವಿಶ್ವಸಂಸ್ಥೆನೂ ಬರೋದಿಲ್ಲ. ನಮ್ಮ ಪರಿಸರವನ್ನ ರಕ್ಷಣೆ ಮಾಡೋಕೆ ಮೂಲತಃ ಅಧ್ಯಯನ ಮಾಡೋದು ಹೇಗೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಕಲಿಸ್ಕೊಟ್ರು ಅವರು. ರಕ್ಷಣೆ, ಪಾರಂಪರಿಕ ಜ್ಞಾನದ ರಕ್ಷಣೆ ಮಾಡಬೇಕು, ಅದನ್ನ ಕಲಿಸ್ಕೊಟ್ರು. ಅದಕ್ಕೆ ಬೇಕಾದ ನಿಯಮಗಳನ್ನ, ನೀತಿ ನಿಯಮಗಳನ್ನ ಪಾಲಿಸಿ ಲೆವೆಲ್ ಅಲ್ಲಿ ಹೇಗೆ ಆಗ್ಬೇಕು ಅನ್ನೋದನ್ನು ಕೂಡ ಅವರು ರೂಪಿಸ್ಕೊಟ್ರು. ಕೆಲವು ಕಡೆ ಅದನ್ನ ಪ್ರತಿ ಪಂಚಾಯತ್ದಲ್ಲೂ ಈ ರೀತಿಯ ಪರಿಸರ ಸಂಪತ್ತನ್ನ ದಾಖಲಾತಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರು. ಅದು ಅವ್ರ ಜೊತೆಗೆ ಮಾಯ ಆಗ್ಬಾರ್ದು ಆ ನಾಲೆಜ್. ಅದು ಪೂರ್ತಿ ವ್ಯಾಪಕ ಆಗಿಲ್ಲ, ಆಗ್ಬೇಕು ಅಂತ ಮಾಡಿದ್ರು. ಆದ್ರೆ ಕೇವಲ ಒಂದು 100-120 ಪಂಚಾಯತ್ಗಳು ಮಾತ್ರ ಅದು ವ್ಯವಸ್ಥಿತವಾಗಿ ಆಯ್ತು. ಆಮೇಲೆ ಒಂದು 200 ಪಂಚಾಯತ್ಗಳು ಬೋಗಸ್ ಆಯ್ತು. ಮತ್ತೆ ಉಳಿದ 300-350 ಪಂಚಾಯತ್ಗಳು ಇನ್ನೂ ಆಗಲೇ ಇಲ್ಲ. ಅದನ್ನ ನಾವು ಮುಂದುವರಿಸ್ಬೇಕು. ಈ ಜ್ಞಾನವನ್ನ ಹೇಗಿದು ಮಹತ್ವದ್ದು ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕು.
ಅದು ಇವತ್ತಿನ ನಾವು ಸಲ್ಲಿಸಬಹುದಾದ ನುಡಿ ನಮನ ಹೇಗಿರ್ಬೇಕು ಅಂದ್ರೆ ಮಾಧವ ಗಾಡ್ಗಿಳರ ತತ್ವಗಳನ್ನ, ಅವರ ಆದರ್ಶಗಳನ್ನ ಪಾಲಿಸುವ ಒಂದೊಂದು 5 ಯುವಕರಾದ್ರೂ ಪ್ರತಿ ಊರಲ್ಲಿ ಬಂದ್ರೆ ಅದು ನಾವು ಅವರಿಗೆ ಸಲ್ಲಿಸಬಹುದಾದ ನುಡಿ ನಮನ. ಧನ್ಯವಾದ. ಡಾಕ್ಟರ್ ಮಾಧವ್ ಗಾಡ್ಗಿಳವ್ರ ಬಗ್ಗೆ ಸರ್ ಹಲವಾರು ವಿಚಾರಗಳನ್ನ, ಅದು ವಿಶೇಷವಾಗಿ ಕರ್ನಾಟಕದ ಸಿರಿಸಿ, ಬೆಂಗಳೂರು ಈ ಭಾಗದಲ್ಲಿ ಮಾಡಿರೋದನ್ನ ನಮ್ಮೆಲ್ರಿಗೂ ಮನಮುಟ್ಟು ಆ ರೀತಿ ಒಳಗ ತಿಳಿಸ್ಕೊಟ್ಟಿರ್ತಕ್ಕಂಥ ಪರಿಸರವಾದಿಗಳು, ಅಂಕಣಕಾರರಂತ ನಾಗೇಶ್ ಹೆಗಡೆ ಸರ್ ಅವರಿಗೆ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೇನೆ ಸರ್ ಈಗಾಗಲೇ ಹೇಳಿದ್ರು, ನಿಜವಾದ ನುಡಿ ನಮನ ಅಂದ್ರ ನಾವು ಕೂಡ AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಇದು ಯಾವುದೇ ಒಂದು ಫಾರ್ಮಾಲಿಟಿಗೋಸ್ಕರ ನುಡಿ ನಮನ ಹಾಕೊಂಡಿಲ್ಲ. ಇದು ಏನೋ ಕಾರ್ಯಕ್ರಮ ಮಾಡ್ಬೇಕಂತೂ ಮಾಡ್ತಾ ಇಲ್ಲ. ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಈ ಒಂದು ವಿಷಯನ ಬಹಳ ಗಂಭೀರವಾಗಿ ಪರಿಗಣಿಸಿ ಸಮಿತಿಯಲ್ಲಿ ಚರ್ಚೆ ಮಾಡಿಕೊಂಡು ನಾವು ಡಾಕ್ಟರ್ ಮಾಧವ್ ಗಾಡ್ಗಿಳವ್ರ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಈಗ ನೋಡಲ್ಲ, ಮುಂದಿನ ಪೀಳಿಗೆಯೂ ಕೂಡ ಅದು ಮಾದರಿ ಆಗಿರುತ್ತೆ ಒಳಗ ನೋಡ್ಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಯುವಜನ ಸಂಘಟನೆಯಿಂದ ಯಾರು ಪರಿಸರ ತಜ್ಞರದಾರ, ಯಾರು ಪರಿಸರಗೋಸ್ಕರ ಹೋರಾಟ ಮಾಡ್ತಾ ಇದಾರ ಅವ್ರ ಜೊತೆ ಸದಾ AIDYO ಸಂಘಟನೆ ಅದ. ಹಾಗೇನೆ ಯಾರು ಪರಿಸರನ ವಿನಾಶ ಮಾಡ್ತಾ ಇದಾರ, ಅದು ಸಂಡೂರಿನ ಗಣಿಗಳ ದಣಿ ಆಗಿರ್ಬೋದು, ಇನ್ನೊಂದ್ ಕಡೆ ಬೇರೆ ಬೇರೆ ಕಡೆ ದೇಶದಲ್ಲಿ ಇರ್ತಕ್ಕಂಥ ಇದರ ವಿರುದ್ಧ ನಿರಂತರ ಹೋರಾಟ ಚಳುವಳಿ ಮಾಡೋರ ಜೊತೆನೂ ಕೂಡ AIDYO ಸಂಘಟನೆ ಭಾಗವಹಿಸ್ತದ ಅಂತ ಹೇಳಿ ಇವತ್ತ ಡಾಕ್ಟರ್ ಮಾಧವ್ ಗಾಡ್ಗಿಳವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವು AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಂಘಟನೆಯಿಂದ ನಾವು ಕೂಡ ಪ್ರತಿಜ್ಞೆ ತಗೋತೇವೆ. ನಾವು ಪರಿಸರ ಸಂರಕ್ಷಣೆ ಮಾಡುವಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತೇವೆ. ಈ ಹೋರಾಟ ಜೊತೆ ನಾವು ಇರ್ತೇವಿ. ಇದಕ್ಕೆ ಮತ್ತೆ ಮತ್ತೆ ನಾವು ನಾಗೇಶ್ ಹೆಗಡೆ ಸರ್ ಅವ್ರನ್ನ, ಡಾಕ್ಟರ್ ಶೇಷಗಿರಾವ್ ಸರ್ ಅವ್ರನ್ನ, ಇನ್ನೂ ಕರ್ನಾಟಕದ ಅನೇಕ ಪರಿಸರ ತಜ್ಞರನ್ನ, ಇತಿಹಾಸಕಾರನ್ನ ಮತ್ತೆ ಮತ್ತೆ ಆಹ್ವಾನಿಸಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ ಅಂತೇಳಿ ಇವತ್ತಿನ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಟ್ಟಿಗೆನೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದೆ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು.